ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವೊಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಾಪ್ಟರ್ ಹೆಸರು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಸೊ ಈ ಚಾಪ್ಟರ್ನಲ್ಲಿ ನಾವು ಏನು ಕಲಿಯೋಕೆ ಹೊರಟಿದ್ದೀವಿ ಅಂತ ಒಂದ್ಸತಿ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ನಿಮಗೆ ಇವಾಗ ಕ್ಲಾಸ್ ನಡೆಸ್ತಾ ಇದ್ದೀವಿ ನಾವು ಅಂತ ಅಂದ್ರೆ ನಾನು ಬೋರ್ಡ್ ಮೇಲೆ ಬರಿತೀನಿ, ನೀವು ನೋಟ್ಸ್ ಬರ್ಕೋತೀರಾ, ನೋಡ್ತಾ ಇರ್ತೀರಾ, ಕ್ಲಾಸ್ನ ಲೆಕ್ಚರ್ನ ಕೇಳಿಸ್ಕೊತಾ ಇರ್ತೀರಾ. ಈ ಎಲ್ಲ ಪ್ರಾಸೆಸ್ಗೂ ಕೂಡ ಎನರ್ಜಿ ಬೇಕು. ನಾವು ಬದುಕಿರ್ಬೇಕಂದ್ರೇನೆ ಎನರ್ಜಿ ಬೇಕು. ಈ ಎನರ್ಜಿ ಬರೋದು ರೆಸ್ಪಿರೇಷನ್ ಅನ್ನೋ ಪ್ರಾಸೆಸ್ನಿಂದ. ಸೊ ಹೌ ಎಕ್ಸಾಕ್ಟ್ಲಿ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡೀಸ್, ಇನ್ಸೈಡ್ ಆಫ್ ಅವರ್ ಸೆಲ್ಸ್, ಹೆಂಗೆ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ಅದ್ರ ಬಗ್ಗೆ ಇನ್ ಡೀಟೇಲ್ ನಾವು ಈ ಚಾಪ್ಟರ್ನಲ್ಲಿ ಕಲಿತೀವಿ. ಇಟ್ ಇಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಪರ್ಸ್ನಲಿ ನನಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಚಾಪ್ಟರ್ಸ್ ಇನ್ ಪ್ಲಾಂಟ್ ಫಿಸಿಯಾಲಜಿ. ಇಂಟ್ರೆಸ್ಟಿಂಗ್ ಹೌದು, ಅಷ್ಟೇ ಮುಖ್ಯ ಕೂಡ. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ, ಎಂಟ್ರೆನ್ಸ್ ಎಕ್ಸಾಮ್ಸ್ ಲೈಕ್ KCET ಅಂಡ್ ನೀಟ್, ಅದಕ್ಕೆ ಕೂಡ ಈ ಚಾಪ್ಟರ್ ತುಂಬಾ ತುಂಬಾ ಮುಖ್ಯ, ಜಾಸ್ತಿ ವೇಟೇಜ್ ಇರುತ್ತೆ. ಓಕೆ, ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಎಷ್ಟೊಂದು ವಿಷಯ ಈ ಚಾಪ್ಟರ್ನಲ್ಲಿ ನೀವು ಫಸ್ಟ್ ಟೈಮ್ ಕಲಿತಾ ಇರ್ತೀರಾ. ಸೊ ಫೋಕಸ್ನಿಂದ ಕೇಳಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ, ಚೆನ್ನಾಗಿ ನೆನಪಿರುತ್ತೆ. ಓಕೆನಾ? ಸೊ ಇವತ್ತಿನ ಲೆಕ್ಚರ್ನಲ್ಲಿ ಈ ಚಾಪ್ಟರ್ ವಿಷಯದಲ್ಲಿ ನಾವು ಏನೇನು ಕಲಿತಾ ಇದೀವಿ ಅನ್ನೋದನ್ನ ಮೊದಲು ನೋಡೋಣ. ವಿ ವಿಲ್ ಬಿ ಲರ್ನಿಂಗ್, ಐ ವಿಲ್ ಜಸ್ಟ್ ಗಿವ್ ಯು ಅ ಬ್ರೀಫ್ ಇಂಟ್ರೊಡಕ್ಷನ್. ರೆಸ್ಪಿರೇಷನ್ ಅಂದ್ರೆ ಏನು ಅದನ್ನ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅದಾದ ನಂತರ ಒಂದು ಪ್ರಾಸೆಸ್ ಬಗ್ಗೆ ಕಲಿತೀವಿ. ಆ ಪ್ರಾಸೆಸ್ ಹೆಸರು ಗ್ಲೈಕಾಲಿಸಿಸ್. ಓಕೆ, ಅಂಡ್ ಆನರೋಬಿಕ್ ರೆಸ್ಪಿರೇಷನ್ ಅನ್ನೋ ಒನ್ ಟೈಪ್ ಆಫ್ ರೆಸ್ಪಿರೇಷನ್ ನಾವು ಇವತ್ತಿನ ಕ್ಲಾಸ್ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಟುಡೇ ಸೆಷನ್ ಸ್ಟಾರ್ಟೆಡ್. ಓಕೆ, ಇವಾಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ಯಾವ್ದಾನ ಎರಡು ವಿಷಯ ಬಿಟ್ಟು ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಏನಂತದ್ ಎರಡು? ಯು ಮೈಟ್ ಸೇ ಮೊಬೈಲ್ ಫೋನ್ ಅಥವಾ ನಿಮ್ಮ ಪೇರೆಂಟ್ಸ್ ಅಥವಾ ಫ್ರೆಂಡ್ಸ್ ಏನಾದ್ರೂ ಇರ್ಬೋದು. ಬಟ್ ಸರ್ವೈವ್ ಆಗಕ್ಕೆ ಎರಡು ವಿಷಯ ಇಲ್ಲದೆ ನಾವು ಸರ್ವೈವೇ ಆಗಕ್ಕಾಗಲ್ಲ ಅನ್ನೋದಾದ್ರೆ ಆ ಎರಡು ವಿಷಯ ಏನು? ಮೊದಲನೇದಾಗಿ ಊಟ. ಹೌದಲ್ವಾ? ನಾವು ಊಟ ಮಾಡದಿದ್ರೆ ಬದುಕಕ್ಕಾಗಲ್ಲ. ಹಾಗೇನೆ ಆಕ್ಸಿಜನ್. ಈ ಎರಡು ಸಬ್ಸ್ಟೆನ್ಸಸ್ ನಮ್ಮ ಸರ್ವೈವಲ್ಗೆ ತುಂಬಾ ತುಂಬಾ ಮುಖ್ಯ. ಕೆಲವೊಮ್ಮೆ ಹಲವಾರು ದಿನ ಊಟ ಮಾಡದಿದ್ರು ಕೂಡ ಬದುಕ್ಬಿಡ್ಬೋದು. ಯಾಕೆಂದ್ರೆ ರಿಸರ್ವ್ ಫುಡ್ ಸ್ಟೋರ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ, ಅದು ಯೂಸ್ ಆಗೋ ತನಕ ಕೂಡ ಬದುಕ್ಬೋದು. ಆಕ್ಸಿಜನ್ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಈ ಚಾಪ್ಟರ್ನಲ್ಲಿ ಕಲಿತೀರಾ. ಸೊ ಫುಡ್ ಯಾಕೆ ಇಂಪಾರ್ಟೆಂಟ್ ನಮಗೆ? ನಾವು ಯಾಕೆ ಊಟ ಮಾಡ್ತೀವಿ? ಯಾಕೆ ಅಂದ್ರೆ ಊಟದಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಆ ನ್ಯೂಟ್ರಿಯೆಂಟ್ಸ್ ಇಂದ ನಮಗೆ ಎನರ್ಜಿ ಸಿಗತ್ತೆ. ಹೌದಲ್ವಾ? ಸೊ ಆ ಕಾರಣದಿಂದ ನಾವು ಫುಡ್ನ ಕನ್ಸ್ಯೂಮ್ ಮಾಡ್ತೀವಿ. ಸೊ ಫುಡಲ್ಲಿರುವಂಥ ಎನರ್ಜಿ, ಫುಡ್ ಆಕ್ಸಿಡೈಸ್ ಆದಾಗ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ನಮಗೆ ಎನರ್ಜಿ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ನಮಗೆ ಫುಡ್ ಸಬ್ಸ್ಟೆನ್ಸಸ್ ಬೇಕೇ ಬೇಕು. ಇವಾಗ ನಾವು ಏನೇ ಅನ್ಕೊಂಡ್ರೇನು, ನಾವು ನಿದ್ದೆ ಮಾಡ್ತಾ ಇದ್ರು ಕೂಡ ನಮ್ಮ ಲಂಗ್ಸ್ ಬ್ರೀದ್ ಮಾಡ್ತಾ ಇರುತ್ತೆ, ನಮ್ಮ ಹಾರ್ಟ್ ಬೀಟ್ ಮಾಡ್ತಾ ಇರುತ್ತೆ. ಇದೆಲ್ಲದಕ್ಕೂ ಕೂಡ ಎನರ್ಜಿ ಬೇಕು. ಸೊ ಈ ಎನರ್ಜಿ ಸಿಗೋದು ನಮಗೆ ಫುಡಿಂದ. ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಬೇರೆ ಬೇರೆ ರೀತಿಯಿಂದ ಫುಡ್ನ ಒಬ್ಟೇನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಆಟೋಟ್ರೋಫ್ಸ್ನ ಕನ್ಸಿಡರ್ ಮಾಡೋಣ. ಆಟೋಟ್ರೋಫ್ಸ್ ಇಸ್ ಅ ಕ್ಯಾಟಗರಿ ಆಫ್ ಆರ್ಗ್ಯಾನಿಸಮ್ಸ್. ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಆಟೋಟ್ರೋಫ್ಸ್ ಅಂದ್ರೆ ಏನು? ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಏನು? ಏನೆಲ್ಲ ಇನ್ಕ್ಲೂಡ್ ಆಗಿದೆ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಲ್ಲಿ? ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ನಲ್ಲಿ ನಮ್ಗೆ ಪ್ಲಾಂಟ್ಸ್ ಇದೆ, ಯೂಕ್ಯಾರಿಯೋಟಿಕ್ ಪ್ಲಾಂಟ್ಸ್ ಇದೆ, ಹಾಗೇನೆ ವಿ ಹ್ಯಾವ್ ಸೈನೋಬ್ಯಾಕ್ಟೀರಿಯಾ ವಿಚ್ ಇಸ್ ಅ ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಹೌದಲ್ವಾ? ಪ್ಲಾಂಟ್ಸ್ ಮತ್ತೆ ಸೈನೋಬ್ಯಾಕ್ಟೀರಿಯಾ ಎರಡಕ್ಕೂ ನಾವು ಆಟೋಟ್ರೋಫಿಕ್ ಅಂತ ಕರಿತೀವಿ. ಈಗ ಆಟೋಟ್ರೋಫಿಕ್ ಅಂದ್ರೆ ಏನು? ಅದಕ್ಕೆ ಬೇಕಾಗಿರುವಂತ ಫುಡ್ನ ಅದಕ್ಕೆ ತಯಾರು ಮಾಡ್ಕೊಳ್ಳೋಕೆ ಗೊತ್ತು. ಆಟೋ ಅಂತ ಅಂದ್ರೆ ಸೆಲ್ಫ್ ಅಂತ. ಸೊ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಕೇಪಬಲ್ ಆಫ್ ಸಿಂಥಸೈಸಿಂಗ್ ಫುಡ್ ದಟ್ ದೇ ರಿಕ್ವೈರ್ ಬೈ ದೆಮ್ಸೆಲ್ಸ್. ಯಾವ ರೀತಿ ಫುಡ್ ಸಿಂಥಸೈಸ್ ಮಾಡುತ್ತೆ? ನಾವು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀವಿ, ಫೋಟೋಸಿಂಥಸಿಸ್ ಅಲ್ಲಿ. ಸೊ ಈ ರೀತಿಯ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಫೋಟೋಸಿಂಥಸೈಸ್ ಮಾಡುತ್ತೆ. ಫೋಟೋಸಿಂಥಸಿಸ್ ಪ್ರಾಸೆಸ್ ನಲ್ಲಿ ಏನಾಗುತ್ತೆ? ಫೋಟೋ ಅಂತಂದ್ರೇನೆ ಲೈಟ್. ಸೊ ಲೈಟ್ ನಲ್ಲಿರುವಂತಹ ಎನರ್ಜಿ, ಸೋಲಾರ್ ಎನರ್ಜಿ in light is going to get converted into chemical energy. ಈ ಕೆಮಿಕಲ್ ಎನರ್ಜಿ ಏನು? ಗ್ಲೂಕೋಸ್ ಆಗಿರ್ಬೋದು,
ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಆಗ್ಬೇಕಂದ್ರೆ ಸುಕ್ರೋಸ್ ಕನ್ವರ್ಟ್ ಆಗುತ್ತೆ ಅಥವಾ ಸುಕ್ರೋಸ್ನ ಫಾರ್ಮ್ ಮಾಡುತ್ತೆ. ಸ್ಟೋರ್ ಆಗ್ಬೇಕಂದ್ರೆ ಸ್ಟಾರ್ಚ್ ಫಾರ್ಮ್ ಮಾಡುತ್ತೆ. ಇದೇನೇ ಕಾಂಪೋನೆಂಟ್ಸ್ ಆಗಿದ್ರು ಕೂಡ, ಯಾವುದೇ ಕಾಂಪೌಂಡ್ಸ್ ಆಗಿದ್ರು ಕೂಡ ಅದು ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್. ಸೊ ಕಾರ್ಬನ್ ಇರುತ್ತೆ. ಈ ಕಾರ್ಬನ್ಸ್ ಮಧ್ಯ ಏನ್ ಬಾಂಡ್ ಇರುತ್ತೆ, ಈ ಬಾಂಡ್ ಅಲ್ಲಿ ಎನರ್ಜಿನ ಸ್ಟೋರ್ ಮಾಡಿಟ್ಟಿರುತ್ತೆ. ಸೊ ನಮ್ಮ ಬಾಡಿಗೆ ಯಾವಾಗ ರಿಕ್ವೈರ್ಮೆಂಟ್ ಇದೆ ಆ ಟೈಮ್ನಲ್ಲಿ ಅದು ಬ್ರೇಕ್ ಡೌನ್ ಮಾಡುತ್ತೆ, ಎನರ್ಜಿಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ವಾಟ್ ಬೇಸಿಕಲಿ ಹ್ಯಾಪನ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಗ್ರೀನ್ ಪ್ಲಾಂಟ್ಸ್ ನಲ್ಲಿ ಆಗಿರ್ಬೋದು, ಸೈನೋಬ್ಯಾಕ್ಟೀರಿಯಲ್ ಆದ್ರೂ ಆಗಿರ್ಬೋದು. ಅದಕ್ಕೆ ತನಗೆ ಫೋಟೋಸಿಂಥಸೈಸ್ ಮಾಡಕ್ಕೆ ಗೊತ್ತು, ಫುಡ್ ಸಿಂಥಸೈಸ್ ಮಾಡಕ್ಕೆ ಗೊತ್ತು. ಗ್ಲೂಕೋಸ್ ಅಥವಾ ಬೇರೆ ಕಾರ್ಬೋಹೈಡ್ರೇಟ್ಸ್ ನ ಸಿಂಥಸೈಸ್ ಮಾಡುತ್ತೆ. ಆ ಕಾರ್ಬೋಹೈಡ್ರೇಟ್ಸ್ ನಲ್ಲಿ ಇರುವಂತಹ ಕೆಮಿಕಲ್ ಬಾಂಡ್ಸ್ ನಲ್ಲಿ ಸನ್ನಲ್ಲಿರುವಂತಹ ಎನರ್ಜಿನ ಟ್ರ್ಯಾಪ್ ಮಾಡಿ ಆ ಕೆಮಿಕಲ್ ಬಾಂಡ್ಸ್ ನಲ್ಲಿ ಸ್ಟೋರ್ ಮಾಡಿ ಇಟ್ಟಿರುತ್ತೆ. ಇವಾಗ ಪ್ಲಾಂಟ್ಸ್ ಬಗ್ಗೆ ಮಾತಾಡ್ತಾ ಇದೀವಿ, ಹಾಗೇನೆ ಪ್ಲಾಂಟ್ ನೇ ಕನ್ಸಿಡರ್ ಮಾಡೋಣ. ಒಂದು ಪ್ಲಾಂಟ್ ನ ತಗೊಳ್ಳೋಣ. ಒಂದು ಪ್ಲಾಂಟ್ ನಲ್ಲಿ ಎಲ್ಲಾ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಗೂ ಫೋಟೋಸಿಂಥಸೈಸ್ ಮಾಡೋ ಅಬಿಲಿಟಿ ಇರತ್ತಾ? ಫೋಟೋಸಿಂಥಸಿಸ್ ಮಾಡ್ಬೇಕಂದ್ರೆ ಸನ್ಲೈಟ್ ಅಂತೂ ಬೇಕು, ನೀರ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು. ಅದ್ರ ಜೊತೆಗೆ ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಒಂದು ಬೇಕು, ಪಿಗ್ಮೆಂಟ್ಸ್. ಕ್ಲೋರೋಫಿಲ್ ಅನ್ನೋ ಒಂದು ಪಿಗ್ಮೆಂಟ್ ಬೇಕು. ಈ ಕ್ಲೋರೋಫಿಲ್ ಅನ್ನೋ ಗ್ರೀನ್ ಕಲರ್ಡ್ ಪ್ರೊವೈಡ್ ಮಾಡುವಂತಹ ಪಿಗ್ಮೆಂಟ್ ಬರೀ ಗ್ರೀನ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ನಲ್ಲಿ ಇರುತ್ತೆ. ಸೊ ಕ್ಲೋರೋಫಿಲ್ ಎಲ್ಲಿ ಸಿಗ್ಬೋದು ನಮ್ಗೆ ನೋಡಕ್ಕೆ? ಲೀವ್ಸ್ ಅಲ್ಲಿ ಸಿಗುತ್ತೆ. ಲೀವ್ಸ್ ಅಲ್ಲದೆ ಈ ಯಂಗ್ ಸ್ಟೆಮ್ಸ್ ಏನಿರುತ್ತೆ, ಕೆಲವೊಂದು ಫ್ಲೆಕ್ಸಿಬಲ್ ಆಗಿರುವಂತಹ ಥಿನ್ ಸ್ಟೆಮ್ ಇರುವಂತಹ ಹರ್ಬೇಷಿಯಸ್ ಪ್ಲಾಂಟ್ಸ್ ನಲ್ಲಿ ಯಂಗ್ ಸ್ಟೆಮ್ಸ್ ಅಲ್ಲೂ ಕೂಡ ನಾವು ಕ್ಲೋರೋಫಿಲ್ ನೋಡಬಹುದು. ಸೊ ಯಾವ್ದೆಲ್ಲ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ನಲ್ಲಿ ಕ್ಲೋರೋಫಿಲ್ ಇದೆ ಆ ಪಾರ್ಟ್ಸ್ ಮಾತ್ರ ಫೋಟೋಸಿಂಥಸಿಸ್ ಮಾಡಬಹುದು. ಮಿಕ್ಕಿರೋ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ವಿಲ್ ನಾಟ್ ಬಿ ಏಬಲ್ ಟು ಪರ್ಫಾರ್ಮ್ ಫೋಟೋಸಿಂಥಸಿಸ್. ಫಾರ್ ಎಕ್ಸಾಂಪಲ್ ರೂಟ್ಸ್ ಯೂಶಲಿ ಪ್ಲಾಂಟ್ಸ್ಗೆ ಬಿಲೋ ದ ಸಾಯಿಲ್ ಇರುತ್ತೆ. ಸೊ ಆ ರೂಟ್ಸ್ ಆರ್ ಯೂಶಲಿ ನಾನ್ ಗ್ರೀನ್, ಅದಕ್ಕೆ ಸನ್ಲೈಟ್ ಕೂಡ ಸಿಗೋದಿಲ್ಲ. ಸೊ ಕೆಲವೊಂದು ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಅಲ್ಲಿ ಫೋಟೋಸಿಂಥಸಿಸ್ ನಡೆಯಲ್ಲ. ಅಂತ ಟೈಮಲ್ಲಿ ಯಾವ ಪಾರ್ಟ್ ಅಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ ಆ ಪಾರ್ಟ್ ನಿಂದ ರೂಟ್ಸ್ಗೆ ಫುಡ್ ನ ಟ್ರಾನ್ಸ್ಪೋರ್ಟ್ ಮಾಡಲಾಗುತ್ತೆ. ಓಕೆ, ಸೊ ದಿಸ್ ಇಸ್ ಒನ್ ಕ್ಯಾಟಗರಿ ಆಫ್ ಆರ್ಗ್ಯಾನಿಸಮ್ಸ್ ದಟ್ ಆರ್ ಕೇಪಬಲ್ ಆಫ್ ಸಿಂಥಸೈಸಿಂಗ್ ಫುಡ್ ಬೈ ದೆಮ್ಸೆಲ್ಸ್. ನಮ್ಮ ಸೆಕೆಂಡ್ ಕ್ಯಾಟಗರಿ ಯಾವುದು? ಸೆಕೆಂಡ್ ಕ್ಯಾಟಗರಿ ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್. ಈ ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಏನು? ಎಲ್ಲ ಆನಿಮಲ್ಸ್ ಕೂಡ ಹೆಟೆರೋಟ್ರೋಫಿಕ್, ಫಂಗೈ ಕೂಡ ಹೆಟೆರೋಟ್ರೋಫಿಕ್. ಆನಿಮಲ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಆರ್ ಡಿಪೆಂಡೆಂಟ್ ಆನ್ ಪ್ಲಾಂಟ್ಸ್ ವಿಚ್ ಆರ್ ಆಟೋಟ್ರೋಫ್ಸ್. ಯಾವ್ದೆಲ್ಲ ಹರ್ಬಿವೋರಸ್ ಆರ್ಗ್ಯಾನಿಸಮ್ಸ್ ಇರುತ್ತೆ? ಲೈಕ್ ಮೀ, ವಿ ಓನ್ಲಿ ಈಟ್ ಪ್ಲಾಂಟ್ ಬೇಸ್ಡ್ ಫುಡ್. ಕೆಲವೊಬ್ರು ಹ್ಯೂಮನ್ಸ್ ಮತ್ತೆ ಕೆಲವೊಂದು ಆನಿಮಲ್ಸ್ ಇರುತ್ತೆ, ದೇ ಫೀಡ್ ಆನ್ ಆನಿಮಲ್ಸ್ ದಟ್ ಈಟ್ ಆನ್ ಪ್ಲಾಂಟ್ಸ್. ಓಕೆ, ಸೊ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಆಟೋಟ್ರೋಫ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಇದಷ್ಟೇ ಅಲ್ಲದೆ ಕೆಲವೊಂದು ಸ್ಯಾಪ್ರೋಫೈಟ್ಸ್ ಕೂಡ ಇರುತ್ತೆ. ಸ್ಯಾಪ್ರೋಫೈಟ್ಸ್ ಯಾವುದು ಅಂದ್ರೆ ಎಕ್ಸಾಂಪಲ್ ಫಂಗೈ ಮತ್ತೆ ಸ್ವಲ್ಪ ಬ್ಯಾಕ್ಟೀರಿಯಾ. ಈ ಸ್ಯಾಪ್ರೋಫೈಟ್ಸ್ ಏನ್ ಮಾಡುತ್ತೆ? ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಮೇಲೆ ಫೀಡ್ ಮಾಡುತ್ತೆ. ಓಕೆ, ಸೊ ದೇ ಫೀಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಆ ರೀತಿ ಅದು ಫುಡ್ ನ ತಗೊಳುತ್ತೆ ಅಥವಾ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ ಅದ್ರೊಳಗಡೆ. ಇವಾಗ ಹೆಟೆರೋಟ್ರೋಫ್ ಆಗಿದ್ರೂ ಕೂಡ ಇಟ್ ವಿಲ್ ಡಿಪೆಂಡ್ ಆನ್ ಪ್ಲಾಂಟ್ಸ್ ಅಂತ ನಾನು ಹೇಳಿದೆ. ಹಾಗಾಗಿ ಅಲ್ಟಿಮೇಟ್ಲಿ ಏನೇ ಎನರ್ಜಿ ಬೇಕಿದ್ರೂ ಅದಕ್ಕೆ ಸೋರ್ಸ್ ಸಿಗೋದು ನಮಗೆ ಫೋಟೋಸಿಂಥಸಿಸ್ ಇಂದ. ಫೋಟೋಸಿಂಥಸಿಸ್ ನಿಂದ ಏನ್ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ, ಕಾರ್ಬೋಹೈಡ್ರೇಟ್ಸ್, ದಟ್ ವಿಲ್ ಆಕ್ಟ್ ಆಸ್ ದಿ ಅಲ್ಟಿಮೇಟ್ ಸೋರ್ಸ್ ಫಾರ್ ಪ್ರೊವೈಡಿಂಗ್ ಎನರ್ಜಿ. ಓಕೆ, ಈಗ ನಾವು ಸೆಲ್ಯುಲರ್ ರೆಸ್ಪಿರೇಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೆಲ್ಯುಲಾರ್ ರೆಸ್ಪಿರೇಷನ್ ಯೂಶಲಿ ರೆಸ್ಪಿರೇಷನ್ ಅನ್ನೋ ಟರ್ಮ್ ನ ಕೇಳಿದಾಗ ತುಂಬಾ ಜನ ಬ್ರೀದಿಂಗ್ ಜೊತೆ ಅಸೋಸಿಯೇಟ್ ಮಾಡ್ಕೋತಾರೆ. ಎಲ್ಲರೂ ಅನ್ಕೊಳ್ತಾರೆ ಬ್ರೀದಿಂಗ್ ಏನ್ ಇನ್ಹೇಲ್ ಎಕ್ಸ್ಹೇಲ್ ಮಾಡ್ತೀವಿ, ಆಕ್ಸಿಜನ್ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಕೊಡ್ತೀವಿ, ಇದನ್ನೇ ರೆಸ್ಪಿರೇಷನ್ ಅಂತ ಅನ್ಕೋತಾರೆ. ಬ್ರೀದಿಂಗ್ ಇಸ್ ಅ ಪಾರ್ಟ್ ಆಫ್ ರೆಸ್ಪಿರೇಷನ್, ಬಟ್ ಬ್ರೀದಿಂಗ್ ಇಸ್ ನಾಟ್ ಈಕ್ವಲ್ ಟು ರೆಸ್ಪಿರೇಷನ್. ರೆಸ್ಪಿರೇಷನ್ ಇಸ್ ಅ ಕಾಂಪ್ಲೆಕ್ಸ್ ಪ್ರಾಸೆಸ್. ರೆಸ್ಪಿರೇಷನ್ ಒಂದು ಪಾರ್ಟ್ ಬ್ರೀದಿಂಗ್.
ಆದರೆ ರೆಸ್ಪಿರೇಷನ್ ಸೆಲ್ಯುಲರ್ ಲೆವೆಲಲ್ಲಿ ಕೂಡ ನಡೆಯುತ್ತೆ. ಸೊ ಏನು ಎಕ್ಸಾಕ್ಟ್ಲಿ ಆಗುತ್ತೆ ರೆಸ್ಪಿರೇಷನ್? ನಾವು ಇವಾಗಷ್ಟೇ ನೋಡಿದ್ವಿ ಫೋಟೋಸಿಂಥಸಿಸ್ನಲ್ಲಿ ಎಂಡ್ ಪ್ರಾಡಕ್ಟ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಹೌದಲ್ವಾ? ಸೊ ಈ ಕಾರ್ಬೋಹೈಡ್ರೇಟ್ಸ್ ಏನಿರುತ್ತೆ ಅದನ್ನ ನಾನು ಸಿಂಪಲ್ ಆಗಿ ಒಂದು ಕಾರ್ಬನ್ ಚೈನ್ನ ರೆಪ್ರೆಸೆಂಟ್ ಮಾಡ್ತೀನಿ. ಈ ಕಾರ್ಬನ್ ಚೈನ್ ಆಕ್ಸಿಡೈಸ್ ಆಗಿ ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ಇನ್ ಮೋಸ್ಟ್ ಕೇಸಸ್ ಅಂತ ನಾನು ಹೇಳ್ತಾ ಇದ್ದೀನಿ, ಇನ್ ಮೋಸ್ಟ್ ಕೇಸಸ್ ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ, ವಾಟರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೇನೆ ಕನ್ಸಿಡರಬಲ್ ಅಮೌಂಟ್ ಆಫ್ ಎನರ್ಜಿನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ರಾಸೆಸ್ ಪ್ರತಿ ಒಂದು ಲಿವಿಂಗ್ ಸೆಲ್ಲಲ್ಲಿ ಕೂಡ ನಡೆಯುತ್ತೆ. ಬ್ಯಾಕ್ಟೀರಿಯಾಯಿಂದ ಹಿಡ್ಕೊಂಡು ಆನಿಮಲ್ಸ್ ತನಕ, ಹೈಯರ್ ಪ್ಲಾಂಟ್ಸ್ ತನಕ ಪ್ರತಿ ಒಂದು ಸೆಲ್ಲಲ್ಲಿ ಕೂಡ ಸೆಲ್ಯುಲರ್ ರೆಸ್ಪಿರೇಷನ್ ನಡೆಯುತ್ತೆ. ಎಲ್ಲಿ ಎಕ್ಸಾಕ್ಟ್ಲಿ ನಡೆಯುತ್ತೆ ಅದು ಪ್ರೋಕ್ಯಾರಿಯೋಟ್ಸ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಡಿಫರ್ ಆಗುತ್ತೆ. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ನಾವು ಆಲ್ರೆಡಿ ಕಲ್ತಿದ್ದೀವಿ, ಸೆಲ್ ಬಯಾಲಜಿಲಿ ಮೀಸೋಸೋಮ್ಸ್ ಅಂತ ಒಂದು ಸ್ಟ್ರಕ್ಚರ್ ಇದೆ, ಅಲ್ಲಿ ನಡೆಯುತ್ತೆ. ಈ ಚಾಪ್ಟರ್ ನಲ್ಲಿ ನಾವು ಪ್ಲಾಂಟ್ಸ್ ಬಗ್ಗೆ ಕಲಿತಾ ಇರೋದ್ರಿಂದ, ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಕಲಿತಾ ಇರೋದ್ರಿಂದ ವಿ ವಿಲ್ ಫೋಕಸ್ ಆನ್ ಹೌ ರೆಸ್ಪಿರೇಷನ್, ಸೆಲ್ಯುಲರ್ ರೆಸ್ಪಿರೇಷನ್ ವಿಲ್ ಟೇಕ್ ಪ್ಲೇಸ್ ಇನ್ ಪ್ಲಾಂಟ್ಸ್. ಅದು ನಡೆಯೋದು ಮೈಟೋಕಾಂಡ್ರಿಯಾದಲ್ಲಿ. ಓಕೆ, ಸೊ ಈ ಪ್ರಾಸೆಸ್ ಏನಿದೆ ಇದು ಒಂದು ಪ್ರತಿ ಒಂದು ಸೆಲ್ಲಲ್ಲಿ ಕೂಡ ನಡೆಯುತ್ತೆ. ಆ ಪ್ರಾಸೆಸ್ಗೆ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. ಸೊ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ನ ಹೆಂಗೆ ಡಿಫೈನ್ ಮಾಡ್ಬೋದು? ಯಾವುದಾದ್ರೂ ಒಂದು ಕೆಮಿಕಲ್ ಕಾಂಪೌಂಡ್ ಆಕ್ಸಿಡೈಸ್ ಆಗಿ ಎನರ್ಜಿನ ರಿಲೀಸ್ ಮಾಡುತ್ತಲ್ವಾ, ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ, ವಾಟರ್ ಎನರ್ಜಿನ ರಿಲೀಸ್ ಮಾಡುತ್ತೆ. ಇಂಥ ಪ್ರಾಸೆಸ್ಗೆ ನಾವು ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಕರಿತೀವಿ. ಸೊ ಈ ಪ್ರಾಸೆಸ್ಸಲ್ಲಿ ಸಬ್ಸ್ಟ್ರೇಟ್, ಈ ಏನು ಕಾಂಪೌಂಡ್ ಆಕ್ಸಿಡೈಸ್ ಆಗ್ತಾ ಇದೆ, ಯಾವ ಕಾಂಪೌಂಡ್ ಆಕ್ಸಿಡೈಸ್ ಆಗ್ತಾ ಇದೆ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ, ಆ ಕಾಂಪೌಂಡ್ಗೆ ಒಂದು ಸ್ಪೆಷಲ್ ಹೆಸರಿದೆ. ಅದಕ್ಕೆ ನಾವು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂತ ಕರಿತೀವಿ. ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ಈ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಕಾರ್ಬೋಹೈಡ್ರೇಟ್ಸೇ ಆಗಿರುತ್ತೆ. ಓಕೆ, ಸೊ ಅದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ಕೆಲವೊಮ್ಮೆ ಇಟ್ ಕ್ಯಾನ್ ಬಿ ಆರ್ಗ್ಯಾನಿಕ್ ಆಸಿಡ್ಸ್ as well. ಮೋಸ್ಟ್ ಕೇಸಸ್ ಅಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಕಾರ್ಬೋಹೈಡ್ರೇಟ್ಸ್. ಯೂಶುವಲ್ ಆಗಿ ಇದು ಕಾರ್ಬೋಹೈಡ್ರೇಟ್ಸ್. ಅಂಡರ್ ಸರ್ಟನ್ ಕಂಡೀಷನ್ಸ್ ಸೆಲ್ಸ್ ಬೇರೆ ಈ ಕಾಂಪೌಂಡ್ಸ್ನೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಗಿ. These also can be used as respiratory substrates. Okay? So, ಈ ಸಬ್ಸ್ಟ್ರೇಟ್ಸ್ ಬ್ರೇಕ್ ಡೌನ್ ಆಗುವಾಗ ಎನರ್ಜಿ ಹೆಂಗ್ ರಿಲೀಸ್ ಆಗುತ್ತೆ? ಯೂಶಲಿ ದೊಡ್ಡ ಮಾಲಿಕ್ಯೂಲ್ ಏನಾದರೂ ಬ್ರೇಕ್ ಡೌನ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಚಿಕ್ಕ ಚಿಕ್ಕ ಮಾಲಿಕ್ಯೂಲ್ಸ್ ಜಾಯಿನ್ ಆಗಿ ದೊಡ್ಡ ಮಾಲಿಕ್ಯೂಲ್ನ ಫಾರ್ಮ್ ಮಾಡ್ಬೇಕಂದಾಗ ಎನರ್ಜಿ ಯೂಸ್ ಆಗುತ್ತೆ. ಇಲ್ಲಿ ಏನು ನಡೀತಾ ಇದೆ? ದೊಡ್ಡದೊಂದು ಗ್ಲೂಕೋಸ್ ಮಾಲಿಕ್ಯೂಲ್ ಅಥವಾ ಯಾವುದಾದ್ರೂ ಒಂದು ಕಾಂಪೌಂಡ್ ವಿಚ್ ಹ್ಯಾಸ್ ಎನರ್ಜಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಬಾಂಡ್ಸ್ ಬ್ರೇಕ್ ಡೌನ್ ಆಗ್ತಾ ಇದೆ. ಈ ಬ್ರೇಕ್ ಡೌನ್ ಆಗೋ ಟೈಮಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಎಷ್ಟೋ ಮಟ್ಟಿಗೆ ಎನರ್ಜಿ ಹೀಟ್ ಫಾರ್ಮಲ್ಲಿ ರಿಲೀಸ್ ಆಗಿಬಿಟ್ಟಿರುತ್ತೆ. ಸೆಲ್ ಏನು ಮಾಡಬೇಕು? ಕ್ಲೆವರ್ ಆಗಿ ಬೇರೆ ಯಾವ್ದಾನ ಸಿಂಥಸಿಸ್ ಆಗಬೇಕಂದ್ರೆ, ಯಾವ್ದಾನ ಒಂದು ಮಾಲಿಕ್ಯೂಲ್ ಸೆಲ್ ಒಳಗಡೆ ಸಿಂಥಸಿಸ್ ಆಗಬೇಕಂದ್ರೆ ಆ ಟೈಮಲ್ಲಿ ಎನರ್ಜಿ ಬೇಕು. ಸೆಲ್ ಬ್ರೇಕ್ ಡೌನ್ ಆಗೋ ಟೈಮಲ್ಲಿ ಎನರ್ಜಿ ಸುಮ್ಮನೆ ಹೀಟಾಗಿ ರಿಲೀಸ್ ಮಾಡ್ತಾ ಇದೆ. ಈ ಹೀಟ್ ಮೂಲಕದಲ್ಲಿ ರಿಲೀಸ್ ಆಗ್ತಾ ಇರೋ ಎನರ್ಜಿನ ಅಟ್ಲೀಸ್ಟ್ ಒನ್ ಪೋರ್ಷನ್ ಆಫ್ ದ್ಯಾಟ್ ನಾನು ಹೆಂಗಾದ್ರೂ ಸೇವ್ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತೆ ನನಗೆ ಎನರ್ಜಿ ಬೇಕಾಗಿರೋ ಪ್ರಾಸೆಸ್ ನಡಿಬೇಕಾದ್ರೆ ಆ ಎನರ್ಜಿನ ನಾನು ಯೂಸ್ ಮಾಡ್ಕೊಳ್ಬೋದು. ಆ ರೀತಿ ಒಂದು ಐಡಿಯಾ ಸೆಲ್ದು. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ ಸ್ಮಾಲ್ ಸ್ಟೆಪ್ಸ್ ಅಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ. ಒಂದೇ ಸತಿ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗಿಬಿಟ್ಟು 6 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಕೊಟ್ಬಿಡೋದಿಲ್ಲ. ತುಂಬ ಸ್ಲೋ ಆಗಿ ಸ್ಟೆಪ್ ವೈಸ್ ಆಗಿ ಸ್ಮಾಲ್ ಸ್ಟೆಪ್ಸ್ ತಗೊಂಡು ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ. ಈ ಸ್ಮಾಲ್ ಸ್ಟೆಪ್ಸ್ ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಆ ಸ್ಟೆಪ್ನಿಂದ ಎನರ್ಜಿ ಒಂದು ATP ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗೋಷ್ಟು ಸ್ಮಾಲ್ ಸ್ಟೆಪ್ ವೈಸ್ ರಿಯಾಕ್ಷನ್ಸ್ ನಡೆಯುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ATP ಅಂದರೆ ಏನು ಅಂತ. ಓಕೆ, ಸೊ ನಮಗಿಲ್ಲಿ ಗ್ಲೂಕೋಸ್ ಇದೆ. ಗ್ಲೂಕೋಸ್ ಇಸ್ ಯೂಶಲಿ ದ ಸಬ್ಸ್ಟ್ರೇಟ್, ಪ್ರಿಫರ್ಡ್ ಸಬ್ಸ್ಟ್ರೇಟ್ ಫಾರ್ ರೆಸ್ಪಿರೇಷನ್. ಗ್ಲೂಕೋಸ್ ಮಾಲಿಕ್ಯೂಲ್ನಲ್ಲಿ ಎನರ್ಜಿ ಇದೆ. ಈ ಎನರ್ಜಿ ನಮ್ಮ ಸೆಲ್ಸ್ಗೆ ಬೇಕು. ಇಮಿಡಿಯೇಟ್ಲಿ ಬೇಕಾ ಬೇಡವಾ ಗೊತ್ತಿಲ್ಲ.
ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಈ ಪಾಯಿಂಟಲ್ಲಿ. ನಾನು ಫಿಸಿಕ್ಸ್ ವಾಲಾಗೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೆಲಸ ಮಾಡ್ತಿರೋದಕ್ಕೆ ನನಗೆ ಒಂದು ಪೇಮೆಂಟ್ ಸಿಗುತ್ತೆ. ಐ ಗೆಟ್ ಮೈ ಸ್ಯಾಲರಿ ಬಿಕಾಸ್ ಐ ಪೇ. ನನಗೆ ಕೆಲಸ ಮಾಡ್ತಾ ಇದ್ದೀನಿ, ಸ್ಯಾಲರಿ ಸಿಕ್ತು ಅಂತ, ನನಗೆ ಫಸ್ಟ್ ಆಫ್ ಎನಿ ಮಂತ್ ಸ್ಯಾಲರಿ ಸಿಕ್ತು ಅಂತ ನಾನು ಅದೇ ದಿನಾನೇ ನನ್ನ ಪೂರ್ತಿ ಸಂಬಳನ ಖರ್ಚು ಮಾಡೋದಿಲ್ಲ, ಹೌದಲ್ವಾ? ಯಾವಾಗ ಬೇಕು, ಇವಾಗ ನಾನು ಟ್ರಾವೆಲ್ ಮಾಡ್ಬೇಕು ಮನೆಯಿಂದ ಆಫೀಸ್ಗೆ ಅಂದರೆ ನಾನು ಖರ್ಚು ಮಾಡಬೇಕು, ಅಥವಾ ಎಲ್ಲಾದರೂ ಹೊರಗೆ ಹೋಗಿ ಊಟ ಮಾಡ್ಬೇಕಂದ್ರೆ ಅವಾಗ ಖರ್ಚು ಮಾಡಬೇಕು. ಸೊ ಯಾವಾಗ ಬೇಕು ಆವಾಗ ನಾನು ಮನಿನ ಯೂಸ್ ಮಾಡ್ಕೋತೀನಿ ಅಥವಾ ಹಣನ ಯೂಸ್ ಮಾಡ್ಕೋತೀನಿ. ಅದೇ ರೀತಿ ಈ ಗ್ಲೂಕೋಸ್ ಬ್ರೇಕ್ ಡೌನ್ ಆಗುವಾಗ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಆ ಎನರ್ಜಿ ಸೆಲ್ಗೆ ಅದೇ ಟೈಮ್ ಬೇಕಾಗಿರಲ್ವಾ ಗೊತ್ತಿಲ್ಲ, ಹಾಗೆ ರಿಲೀಸ್ ಆಗಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ. ಸೊ ಈ ಬ್ರೇಕ್ ಡೌನ್ ಆಗೋ ಟೈಮಲ್ಲಿ ಏನು ಮಾಡುತ್ತೆ, ಗ್ಲೂಕೋಸಲ್ಲಿರುವಂತಹ ಎನರ್ಜಿ ವಿಲ್ ಬಿ ಟ್ರ್ಯಾಪ್ಡ್ ಇನ್ ಅನ್ ಅದರ್ ಎನರ್ಜಿ ರಿಚ್ ಮಾಲಿಕ್ಯೂಲ್ ಕಾಲ್ಡ್ ATP. ATP ಅಂದರೆ ಆಡೆನೋಸಿನ್ ಟ್ರೈಫಾಸ್ಫೇಟ್. ನಾವು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಆಡೆನೋಸಿನ್, ಗ್ವಾನೋಸಿನ್ ಅದ್ರ ಬಗ್ಗೆ ಎಲ್ಲ ಓದಿದೀವಲ್ವಾ? ಸೊ ಇಟ್ ಇಸ್ ದ ಸೇಮ್ ಆಡೆನೋಸಿನ್. ಈ ಆಡೆನೋಸಿನ್ಗೆ 3 ಫಾಸ್ಫೇಟ್ ಅಟ್ಯಾಚ್ ಆಗಿರುತ್ತೆ. 1, 2, 3. ಆಡೆನೋಸಿನ್ ಒಂದು adenosine triphosphate is an energy rich molecule. ಟ್ರೈ ಅಂದ್ರೆ ನಿಮಗೆ ಗೊತ್ತಲ್ವಾ, 3. ಫಾಸ್ಫೇಟ್ ಇಸ್ ಫಾಸ್ಫೇಟ್. ಅಡೆನೋಸಿನ್ಗೆ 3 ಫಾಸ್ಫೇಟ್ ಅಟ್ಯಾಚ್ ಆಗಿರುತ್ತೆ. ಸೊ ಈ ಬಾಂಡ್ ಏನಿದೆ ಸೆಕೆಂಡ್ ಫಾಸ್ಫೇಟ್ ಮತ್ತೆ ಥರ್ಡ್ ಫಾಸ್ಫೇಟ್ ಮಧ್ಯೆ, ಈ ಬಾಂಡು ದಿಸ್ ಇಸ್ ಅ ಹೈ ಎನರ್ಜಿ ಬಾಂಡ್. ನಮ್ಮ ಸೆಲ್ಸ್ಗೆ ಯಾವಾಗ ಎನರ್ಜಿ ಬೇಕು ಆವಾಗ ಈ ಮಾಲಿಕ್ಯೂಲ್ನ ಬ್ರೇಕ್ ಡೌನ್ ಮಾಡ್ಕೊಳುತ್ತೆ. ಓಕೆ, ಸೊ ಈ ಮಾಲಿಕ್ಯೂಲ್ನ ಬ್ರೇಕ್ ಡೌನ್ ಮಾಡಿದಾಗ ಇಫ್ ದಿಸ್ ಮಾಲಿಕ್ಯೂಲ್ ಇಸ್ ಬ್ರೋಕನ್ ಡೌನ್, ATP ADP ಆಗುತ್ತೆ, ಅಡೆನೋಸಿನ್ ಡೈಫಾಸ್ಫೇಟ್ ಆಗುತ್ತೆ, ಹಾಗೇನೆ ಒಂದು ಫಾಸ್ಫೇಟ್ ಫ್ರೀ ಆಗುತ್ತೆ, ಇದ್ರ ಜೊತೆಗೆ ಎನರ್ಜಿ ರಿಲೀಸ್ ಆಗುತ್ತೆ. ಈ ಎನರ್ಜಿ ಸೆಲ್ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಸೊ ATP ಇಸ್ ಲೈಕ್ ದ ಮನಿ ದಟ್ ಇಸ್ ದೇರ್ ಇನ್ ಮೈ ಬ್ಯಾಂಕ್ ಅಕೌಂಟ್. ನಾನು ಕೆಲಸ ಮಾಡಿದೆ ಅದಕ್ಕೆ ಅಂತ ಐ ಗಾಟ್ ಮನಿ, ದ್ಯಾಟ್ ಮನಿ ಇಸ್ ದೇರ್ ಇನ್ ದ ಬ್ಯಾಂಕ್. ನನಗೆ ಬೇಕಾಗುವಾಗ ಮಾತ್ರ ನಾನು ಅದನ್ನ ಯೂಸ್ ಮಾಡ್ಕೋತೀನಿ. ಗ್ಲೂಕೋಸಲ್ಲಿ ಏನು ಎನರ್ಜಿ ಇದೆ ಅದು ATP ಬ್ಯಾಂಕ್ ಅಂತ ಅನ್ಕೊಳ್ಳಿ, ಅಲ್ಲಿ ಸ್ಟೋರ್ ಆಗಿದೆ. ಯಾವಾಗ ಬೇಕು ಹಣ ಬ್ರೇಕ್ ಆಗುತ್ತೆ, ರಿಲೀಸ್ ಆಗುತ್ತೆ ಎನರ್ಜಿನ ಯೂಸ್ ಮಾಡ್ಕೊಳ್ಳುತ್ತೆ. ಈ ರೀತಿ ATP ಎನರ್ಜಿ ಕೊಡೋ ಕಾರಣದಿಂದ ATPಗೆ ನಾವು ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಅಂತ ಕೂಡ ಕರಿತೀವಿ. ಓಕೆ, ನಿಮ್ಗೆ ಯಾವಾಗಾದ್ರೂ ಕೇಳಿದ್ರೆ ನೀವು ಬರಿಬೋದು, ATP ಇಸ್ ನಥಿಂಗ್ ಬಟ್ ದಿ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಐ ರಿಪೀಟ್, ಗ್ಲೂಕೋಸ್ ಅಥವಾ ಯಾವುದೇ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ತಗೊಂಡ್ರು ಕೂಡ ಅದ್ರ ಕೆಮಿಕಲ್ ಬಾಂಡ್ಸ್ನಲ್ಲಿ ಎನರ್ಜಿ ಇರುತ್ತೆ. ಆ ಸಬ್ಸ್ಟ್ರೇಟ್ಸ್ ಆಕ್ಸಿಡೈಸ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಎನರ್ಜಿ ಇಸ್ ಲಾಸ್ಟ್ ಆಸ್ ಹೀಟ್. ಮಿಕ್ಕಿದ ಎನರ್ಜಿನ ನಮ್ಮ ಸೆಲ್ಸ್ ಕನ್ಸರ್ವ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ, ಸ್ಮಾಲ್ ಸ್ಟೆಪ್ ವೈಸ್ ರಿಯಾಕ್ಷನ್ಸ್ ಮಾಡಿ. ಸ್ಮಾಲ್ ಸ್ಟೆಪ್ ವೈಸ್ ರಿಯಾಕ್ಷನ್ಸ್ ಆದಾಗ ಎನರ್ಜಿ ಯಾವ ರೀತಿ ಸೇವ್ ಆಗುತ್ತೆ, ATP ಅನ್ನೋ ಮಾಲಿಕ್ಯೂಲ್ಸ್ ಅಲ್ಲಿ ಸೇವ್ ಆಗಿರುತ್ತೆ. ATP ಮಾಲಿಕ್ಯೂಲ್ಸ್ ನಮ್ಮ ಸೆಲ್ಸ್ ಒಳಗಡೆ ಇರುತ್ತೆ. ಯಾವಾಗ ರಿಕ್ವೈರ್ಮೆಂಟ್ ಇದೆ ಆವಾಗ ATP ಮಾಲಿಕ್ಯೂಲ್ಸ್ ಯೂಸ್ ಆಗುತ್ತೆ. ಇವಾಗ ನಾನು ರೆಸ್ಟ್ ಪೀರಿಯಡ್ ಅಲ್ಲಿ ಇದ್ರೆ ನನಗೆ ಜಾಸ್ತಿ ATP ಮಾಲಿಕ್ಯೂಲ್ಸ್ ಬೇಕಾಗಿರೋದಿಲ್ಲ. ಇಫ್ ಐ ಆಮ್ ಟಾಕಿಂಗ್ ರೈಟ್ ನೌ, ಐ ಆಮ್ ಮೂವಿಂಗ್ ಮೈ ಮೌತ್, ಐ ಆಮ್ ಮೂವಿಂಗ್ ಮೈ ಹ್ಯಾಂಡ್ಸ್ ಟು ರೈಟ್, ಐ ಆಮ್ ಲುಕಿಂಗ್ ಅಟ್ ದಿಸ್, ಐ ಆಮ್ ಬ್ಲಿಂಕಿಂಗ್ ಮೈ ಐಸ್, ಎಷ್ಟೊಂದು ಮಸ್ಕ್ಯುಲರ್ ಮೂವ್ಮೆಂಟ್ಸ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ಮಸಲ್ ಕಂಟ್ರಾಕ್ಷನ್ಗೆ ಎನರ್ಜಿ ಬೇಕು. ಈ ಟೈಮಲ್ಲಿ ಆ ATP ಏನು ಎನರ್ಜಿ ಸ್ಟೋರ್ ಆಗಿದೆ ಆ ಎನರ್ಜಿ ಯೂಸ್ ಆಗುತ್ತೆ. ರೈಟ್ ನೌ ಆಸ್ ಐ ಆಮ್ ಸ್ಪೀಕಿಂಗ್ ಐ ಆಮ್ ಆಲ್ಸೋ ಥಿಂಕಿಂಗ್ ವಾಟ್ ಐ ಶುಡ್ ಸೇ ನೆಕ್ಸ್ಟ್. ಸೊ ನನ್ನ ಬ್ರೈನ್ಗೆ ಎನರ್ಜಿ ಬೇಕು, ಅಲ್ಲಿ ATP ಮಾಲಿಕ್ಯೂಲ್ ಯೂಸ್ ಆಗ್ತಾ ಇದೆ. ಸೊ ನಾನು ತಿಂದಿರೋದ್ರಿಂದ ಏನು ಎನರ್ಜಿ ಕನ್ಸರ್ವ್ ಆಯಿತು ATP ಮಾಲಿಕ್ಯೂಲ್ಸ್ ಅಲ್ಲಿ, ಯಾವಾಗ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಅಲ್ಲಲ್ಲಿ ಯೂಸ್ ಆಗುತ್ತೆ. ಸೊ ವಿ ಕಾಲ್ ದ್ಯಾಟ್ ದಿ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಓಕೆ, now here is an important question. ಎಲ್ಲ ಆರ್ಗ್ಯಾನಿಸಮ್ಸ್ ಕೂಡ ರೆಸ್ಪೈರ್ ಮಾಡುತ್ತೆ ಅಂತ ನಾನು ಹೇಳಿದೆ. ಎಲ್ಲ ಆರ್ಗ್ಯಾನಿಸಮ್ಸ್ಗೂ ಎನರ್ಜಿ ಬೇಕಂದ್ರೆ ಸೆಲ್ಯುಲರ್ ರೆಸ್ಪಿರೇಷನ್ ಆಗಲೇಬೇಕು. ಇಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಎಲ್ಲಾಗುತ್ತೆ ಅದು ಪ್ರೋಕ್ಯಾರಿಯೋಟ್ಸ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಡಿಫರ್ ಆಗ್ಬೋದು, ಬಟ್ ಆಗೇ ಆಗತ್ತೆ. ಒನ್ ಆಫ್ ದ ರೀಸನ್ಸ್ ವೈ ವೈರಸಸ್ಗೆ ನಾವು ಲಿವಿಂಗ್ ಅಂತ ಕನ್ಸಿಡರ್ ಮಾಡಲ್ಲ ಇಸ್ ಬಿಕಾಸ್ ಅದರಲ್ಲಿ ಸೆಲ್ಯುಲರ್ ರೆಸ್ಪಿರೇಷನ್ನ ನಾವು ನೋಡೋದಿಲ್ಲ. ಓಕೆ, ಸೊ ಸೆಲ್ಯುಲರ್ ರೆಸ್ಪಿರೇಷನ್ ತುಂಬಾ ಮುಖ್ಯ. ಆದರೆ ನಾವಿಲ್ಲಿ ಪ್ಲಾಂಟ್ ಫಿಸಿಯಾಲಜಿ ಕೆಳಗಡೆ ರೆಸ್ಪಿರೇಷನ್ ಬಗ್ಗೆ ಓದ್ತಾ ಇದ್ದೀವಿ. ಹ್ಯೂಮನ್ಸ್ ಅಲ್ಲಿ ಬ್ರೀದಿಂಗ್ ಇಸ್ ಅ ಪಾರ್ಟ್ ಆಫ್ ರೆಸ್ಪಿರೇಷನ್ ಅಂತ ನಾನು ಹೇಳಿದೆ. ನಾವು ಆಕ್ಸಿಜನ್ನ ತಗೋತೀವಿ, ನಾಸ್ಟ್ರಲ್ಸ್ ಇಂದ ಒಳಗಡೆ ಲಂಗ್ಸಿಗೆ ಹೋಗುತ್ತೆ, ಲಂಗ್ ಇಂದ ಬ್ಲಡ್ಗೆ ಹೋಗುತ್ತೆ, ಬ್ಲಡ್ ವಿಲ್ ಸರ್ಕ್ಯುಲೇಟ್ ದಟ್ ಆಕ್ಸಿಜನ್ ಥ್ರೂ ಔಟ್ ದ ಬಾಡಿ, ಎಲ್ಲ ಸೆಲ್ಸ್ಗೂ ಕೊಡುತ್ತೆ.
ಇನ್ ದೋ ಸೆಲ್ಯುಲರ್ ರೆಸ್ಪಿರೇಷನ್ ಆಗುತ್ತೆ, ಎಂಡ್ ಪ್ರಾಡಕ್ಟ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ವಾಪಸ್ ಲಂಗ್ಸ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ನಾವು ಎಕ್ಸೇಲ್ ಮಾಡ್ತೀವಿ. ಸೊ ಟೇಕಿಂಗ್ ಇನ್ ಆಕ್ಸಿಜನ್, ಗಿವಿಂಗ್ ಔಟ್ ಕಾರ್ಬನ್ ಡೈಆಕ್ಸೈಡ್, ದಿಸ್ ಇಸ್ ಬ್ರೀದಿಂಗ್. ಇನ್ಹೇಲಿಂಗ್, ಎಕ್ಸ್ಹೇಲಿಂಗ್, ದಿಸ್ ಇಸ್ ಬ್ರೀದಿಂಗ್. ಬ್ರೀದಿಂಗ್ ಸೆಲ್ಯುಲರ್ ರೆಸ್ಪಿರೇಷನ್ ಒಂದು ಇಂಪಾರ್ಟೆಂಟ್ ಪಾರ್ಟ್. ಹಾಗೇನೆ ರೆಸ್ಪಿರೇಷನ್ದು ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಏನಂದ್ರೆ ನಮಗೆ ಸ್ಪೆಸಿಫಿಕ್ ಆಗಿ ರೆಸ್ಪಿರೇಟರಿ ಆರ್ಗನ್ಸ್ ಅಂತ ಇರುತ್ತೆ. ಸ್ಪೆಷಲೈಸ್ಡ್ ರೆಸ್ಪಿರೇಟರಿ ಆರ್ಗನ್ಸ್, ಲಂಗ್ಸ್ ನಮ್ಮ ಬಾಡಿಯಲ್ಲಿದೆ. ಆದರೆ ಪ್ಲಾಂಟ್ಸ್ ನಲ್ಲಿ ಆ ರೀತಿಯ ಯಾವುದು ಆರ್ಗನ್ಸ್ ಇಲ್ಲ, ಆದ್ರೂ ಪ್ಲಾಂಟ್ಸ್ ಅಲ್ಲಿ ಸೆಲ್ಯುಲರ್ ರೆಸ್ಪಿರೇಷನ್ ನಡೆಯುತ್ತೆ. ಪ್ಲಾಂಟ್ಸ್ ನಲ್ಲಿ ಬ್ರೀದಿಂಗ್ ಇದೆಯಾ ಇಲ್ವಾ, ಇದು ಒಂದು ಕ್ವೆಶ್ಚನ್ ನಿಮ್ NCERT ಬುಕ್ಸ್ ಅಲ್ಲಿ ಇದೆ. ಇದನ್ನ ಡೈರೆಕ್ಟ್ ಆಗಿ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಪ್ಲಾಂಟ್ಸ್ ನಲ್ಲೂ ಕೂಡ ಸೆಲ್ಯುಲರ್ ರೆಸ್ಪಿರೇಷನ್ ಆಗೋ ಕಾರಣದಿಂದ ನಾವು ಯೂಶಲಿ ಹೇಳ್ತೀವಿ ಪ್ಲಾಂಟ್ಸ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್, ಗಿವ್ ಔಟ್ ಆಕ್ಸಿಜನ್. ದಟ್ ಇಸ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ಫೋಟೋಸಿಂಥಸಿಸ್. ಬಟ್ ಫೋಟೋಸಿಂಥಸಿಸ್ಗೂ ಎನರ್ಜಿ ಬೇಕು. ಆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಸೆಲ್ಯುಲರ್ ರೆಸ್ಪಿರೇಷನ್ ಇಂದ. ಸೊ ಸೆಲ್ಯುಲರ್ ರೆಸ್ಪಿರೇಷನ್ ಆಗಬೇಕು ಅಂತಂದ್ರೆ ಆಕ್ಸಿಜನ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಬೇಕು. ಸೊ ಆಕ್ಸಿಜನ್ ಯೂಸ್ ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ ಪ್ಲಾಂಟ್ಸ್ನಲ್ಲೂ ಕೂಡ. ಆದರೆ ಪ್ಲಾಂಟ್ಸ್ನಲ್ಲಿ ನಾವು ಸ್ಪೆಷಲೈಸ್ಡ್ ರೆಸ್ಪಿರೇಟರಿ ಆರ್ಗನ್ಸ್ನ ನೋಡೋದಿಲ್ಲ. ಬಟ್ ಪ್ಲಾಂಟ್ಸ್ ಸ್ಪೆಷಲೈಸ್ಡ್ ರೆಸ್ಪಿರೇಟರಿ ಆರ್ಗನ್ಸ್ ಇಲ್ಲದೆ ಹೆಂಗೆ ಇನ್ನ ಸರ್ವೈವ್ ಆಗ್ತಾಯಿದೆ, ಹೆಂಗೆ ಫಂಕ್ಷನ್ ಆಗ್ತಾಯಿದೆ, ಈ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲೆಲ್ಲ ಬರ್ಬೋದು. ಇದಕ್ಕೆ 3 ರೀಸನ್ ಇದೆ ಯಾಕೆ ರೆಸ್ಪಿರೇಟರಿ ಆರ್ಗನ್ಸ್ ಇಲ್ಲದೆ ಕೂಡ ಪ್ಲಾಂಟ್ಸ್ ಸೆಲ್ಯುಲರ್ ರೆಸ್ಪಿರೇಷನ್ನ ತುಂಬಾ ಎಫೆಕ್ಟಿವ್ ಆಗಿ ಹೆಂಗೆ ನಡೆಸ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ 3 ರೀಸನ್ ಇದೆ. ಮೊದಲನೇ ರೀಸನ್ ಏನಂದ್ರೆ ಈಚ್ ಪ್ಲಾಂಟ್ ಪಾರ್ಟ್, ಇವಾಗ ನಾವು ರೂಟ್, ಸ್ಟೆಮ್, ಲೀಫ್ನ ಕನ್ಸಿಡರ್ ಮಾಡೋಣ, 3 ಪಾರ್ಟ್ಸ್ ಆಫ್ ದ ಪ್ಲಾಂಟ್ ನ ಕನ್ಸಿಡರ್ ಮಾಡೋಣ. ಪ್ರತಿ ಪಾರ್ಟ್ ಆಫ್ ದ ಪ್ಲಾಂಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ಸ್ ಓನ್ ಗ್ಯಾಸ್ ಎಕ್ಸ್ಚೇಂಜ್ ನೀಡ್ಸ್. ಅದಕ್ಕೆ ಲಂಗ್ಸ್ ಮತ್ತೆ ರೆಸ್ಪಿರೇಟರಿ ಆರ್ಗನ್ಸ್ ಸ್ಪೆಷಲೈಸ್ ಆಗಿರೋದು ಏನು ಇಲ್ಲದೆ ಇದ್ರೂ ಕೂಡ ಪ್ಲಾಂಟ್ಸ್ ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸ್ಟೊಮ್ಯಾಟಾ ಅಂತ ಇರುತ್ತೆ, ಲೆಂಟಿಸೆಲ್ಸ್ ಅಂತ ಇರುತ್ತೆ. ಸೊ ಈ ಸ್ಟೊಮ್ಯಾಟಾ ಮತ್ತೆ ಲೆಂಟಿಸೆಲ್ಸ್ ಮೂಲಕ ಅಟ್ಮಾಸ್ಫಿಯರ್ ಇಂದ ಪ್ಲಾಂಟ್ ಒಳಗಡೆಗೆ ಆಕ್ಸಿಜನ್ ಹೋಗ್ಬೋದು. ಓಕೆ, ಸೊ ಆಕ್ಸಿಜನ್ ಅಟ್ಮಾಸ್ಫಿಯರ್ ನಿಂದ ಪ್ಲಾಂಟ್ ಒಳಗಡೆ ಲೆಂಟಿಸೆಲ್ಸ್ ಅಥವಾ ಸ್ಟೊಮ್ಯಾಟಾ ಇಂದ ಹೋಗ್ಬೋದು, ಅಥವಾ ಫೋಟೋಸಿಂಥಸಿಸ್ ಎಂಡ್ ಪ್ರಾಡಕ್ಟೇ ಆಕ್ಸಿಜನ್. ಆ ಆಕ್ಸಿಜನ್ನೇ ಸೆಲ್ಸ್ ಸೆಲ್ಯುಲರ್ ರೆಸ್ಪಿರೇಷನ್ಗೆ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ಈಚ್ ಪ್ಲಾಂಟ್ ಪಾರ್ಟ್ ಟೇಕ್ಸ್ ಕೇರ್ ಆಫ್ ಇಟ್ಸ್ ಓನ್ ಗ್ಯಾಸ್ ನೀಡ್ಸ್. ನಮ್ಮಲ್ಲಿ ಏನ್ ಆಗುತ್ತೆ, ಎಲ್ಲ ಬಾಡಿ ಪಾರ್ಟ್ಸು ರೆಸ್ಪಿರೇಷನ್ ಆಗಬೇಕು, ಆದ್ರೆ ನೋಸ್ ಇಂದ ಮಾತ್ರ ಅಥವಾ ಮೌತ್ ಇಂದ ಮಾತ್ರ ಆಕ್ಸಿಜನ್ ಎಂಟರ್ ಆಗಕ್ ಸಾಧ್ಯ ನಮ್ಮ ಬಾಡಿಗೆ. ಅದು ಲಂಗ್ಸ್ ಒಳಗೆ ಹೋಗುತ್ತೆ, ಮಿಕ್ಕಿದ ಪಾರ್ಟ್ಸ್ಗೆಲ್ಲ ಲಂಗ್ಸ್ ಸಪ್ಲೈ ಮಾಡಬೇಕು. ಆ ರೀತಿ ಪ್ರಾಬ್ಲಮ್ ಪ್ಲಾಂಟ್ಸ್ ಅಲ್ಲಿ ಇಲ್ಲ. ಸ್ಟೊಮ್ಯಾಟಾ, ಲೆಂಟಿಸೆಲ್ಸ್ ಎಲ್ಲ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅದರದ್ದು ರೆಸ್ಪಿರೇಟರಿ ರಿಕ್ವೈರ್ಮೆಂಟ್ ನ ಅದೇ ಫುಲ್ಫಿಲ್ ಮಾಡ್ಕೊಳ್ಳುತ್ತೆ. ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟ್ಗೆ ತುಂಬಾ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಏನು ನಡೆಯಲ್ಲ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಪ್ಲಾಂಟ್ಸ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇಲ್ಲ ಗ್ಯಾಸಿಯಸ್ ಎಕ್ಸ್ಚೇಂಜ್ಗೆ. ಆನಿಮಲ್ಸ್ ಅಲ್ಲಿರುವಷ್ಟು ಡಿಮ್ಯಾಂಡ್ ಪ್ಲಾಂಟ್ಸ್ ನಲ್ಲಿ ಇಲ್ಲ. ಓಕೆ, ಪ್ಲಾಂಟ್ಸ್ ನಲ್ಲಿ ರೆಸ್ಪಿರೇಷನ್ ರೇಟ್ ಆನಿಮಲ್ಸ್ ಕಂಪೇರ್ ಮಾಡಿದ್ರೆ ತುಂಬಾ ತುಂಬಾ ಕಡಿಮೆ. ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್. ಇವಾಗ ನಾವು ರೆಸ್ಪಿರೇಷನ್ ಮತ್ತೆ ಫೋಟೋಸಿಂಥಸಿಸ್ ನ ಕಂಪೇರ್ ಮಾಡಿದ್ರೆ ಜಾಸ್ತಿ ಗೇಷಿಯಸ್ ಎಕ್ಸ್ಚೇಂಜ್ ಏನಾಗುತ್ತೆ ಪ್ಲಾಂಟ್ ಅಲ್ಲಿ, ಅದು ಫೋಟೋಸಿಂಥಸಿಸ್ ಅಲ್ಲಿ ಆಗ್ಬೋದು, ಬಟ್ ರೆಸ್ಪಿರೇಷನ್ ಅಲ್ಲಿ ತುಂಬಾ ಕಡಿಮೆ. ನಮಗೆ ಗೊತ್ತಿರೋ ಹಾಗೆ ಫೋಟೋಸಿಂಥಸಿಸ್ ಈಕ್ವೇಶನ್ ಏನು, ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ಕೊಳ್ಳುತ್ತೆ, ನೀರು ಯೂಸ್ ಮಾಡ್ಕೊಳ್ಳುತ್ತೆ, ಗ್ಲೂಕೋಸ್ ಪ್ರೊಡ್ಯೂಸ್ ಮಾಡುತ್ತೆ, ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರದ್ದು ಎಕ್ಸಾಕ್ಟ್ ಉಲ್ಟಾ ಆಗೋದು ರೆಸ್ಪಿರೇಷನ್ ಅಲ್ಲಿ. ಗ್ಲೂಕೋಸ್ ಆಕ್ಸಿಡೈಸ್ ಆಗುತ್ತೆ, ಆಕ್ಸಿಜನ್ ನ ಯೂಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ, ನೀರು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ದು ಎಂಡ್ ಪ್ರಾಡಕ್ಟ್ ಆಕ್ಸಿಜನ್ ಏನಿದೆ ಅದು ರೆಸ್ಪಿರೇಷನ್ ಅಲ್ಲಿ ಯೂಸ್ ಆಗ್ತಾ ಇದೆ. ರೆಸ್ಪಿರೇಷನ್ದು ಎಂಡ್ ಪ್ರಾಡಕ್ಟ್ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೆ ಅದು ಫೋಟೋಸಿಂಥಸಿಸ್ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಅಲ್ಲಿ ತುಂಬಾ ಗೇಷಿಯಸ್ ಎಕ್ಸ್ಚೇಂಜ್ ಏನು ಬೇಕಾಗಿರೋದಿಲ್ಲ ರೆಸ್ಪಿರೇಷನ್ಗೆ. ಗೇಷಿಯಸ್ ಎಕ್ಸ್ಚೇಂಜ್ ಅಂತ ಅಂದ್ರೆ ಅಟ್ಮಾಸ್ಫಿಯರ್ ನಿಂದ ಒಳಗಡೆಗೆ, ಪ್ಲಾಂಟ್ ಬಾಡಿ ಒಳಗಡೆಗೆ ಜಾಸ್ತಿ ಅಂತ ಎಕ್ಸ್ಚೇಂಜ್ ಏನ್ ಬೇಕಾಗಿರೋದಿಲ್ಲ ರೆಸ್ಪಿರೇಷನ್ ಪ್ರಾಸೆಸ್ಗೆ, ಯಾಕೆಂದ್ರೆ ಅದ್ರ ಸೆಲ್ಸ್ ಒಳಗಡೆನೆ ಫೋಟೋಸಿಂಥಸಿಸ್ ನಡೀತಾ ಇರುತ್ತೆ ಎಷ್ಟೊಂದು ಸೆಲ್ಸ್ ಅಲ್ಲಿ. ಮೂರನೇದು ಏನು ಅಂದ್ರೆ ಡಿಸ್ಟೆನ್ಸ್ ದಟ್ ಗ್ಯಾಸಸ್ ಮಸ್ಟ್ ಡಿಫ್ಯೂಸ್ even in large bulky plants is not great. ಅಟ್ಮಾಸ್ಫಿಯರ್ ನಿಂದ ಸೆಲ್ಸ್ ಒಳಗಡೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗಬೇಕು, ಸೆಲ್ಯುಲರ್ ರೆಸ್ಪಿರೇಷನ್ ಆಗ್ಬೇಕಂದ್ರೆ, ಹೌದಲ್ವಾ? ಪ್ರತಿಯೊಂದು ಪಾರ್ಟ್ ಅಲ್ಲೂ ನೀವು ನೋಡಿದ್ರೆ ಕಾರ್ಟೆಕ್ಸ್ ಅಲ್ಲಿ ಲೂಸ್ಲಿ ಅರೇಂಜ್ಡ್ ಪ್ಯಾರೆನ್ಕೈಮಾ ಸೆಲ್ಸ್ ಇರುತ್ತೆ. ನಿಮಗೆ ನೆನಪಿದ್ರೆ ಗ್ರೌಂಡ್ ಟಿಶ್ಯೂ ಅಲ್ಲಿ ನಾವು ಪ್ಯಾರೆನ್ಕೈಮಾನ ನೋಡ್ತೀವಿ, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಕಲ್ತ್ಕೊಂಡಿದೀವಿ. ಈ ಪ್ಯಾರೆನ್ಕೈಮಾ ಟಿಶ್ಯೂ ತುಂಬಾ ಲೂಸ್ ಆಗಿ ಅರೇಂಜ್ ಆಗಿರುತ್ತೆ, ತುಂಬಾ ಏರ್ ಸ್ಪೇಸಸ್ ಇರುತ್ತೆ ಮಧ್ಯದಲ್ಲಿ, ತುಂಬಾ ಇಂಟರ್ಸೆಲ್ಲರ್ ಸ್ಪೇಸಸ್ ಇರುತ್ತೆ. ಯಾವ್ದಾದ್ರು ಲಿವಿಂಗ್ ಪಾರ್ಟ್ ಆಫ್ ದ ಪ್ಲಾಂಟ್ ನಾವು ತಗೊಂಡ್ರೆ ಸರ್ಫೇಸ್ಗೆ ತುಂಬಾ ಹತ್ರ ಇರುತ್ತೆ. ಒಂದ್ ಸೆಲ್ ನ ತಗೊಂಡ್ರೆ ಎನಿ ಪಾರ್ಟ್ ಆಫ್ ದ ಸೆಲ್ ಇಸ್ ಎಕ್ಸ್ಪೋಸ್ ಟು ಎನ್ ಇಂಟರ್ಸೆಲ್ಯುಲರ್ ಸ್ಪೇಸ್. ಅಂತ ಟೈಮಲ್ಲಿ ಏನಾಗುತ್ತೆ,
ಹೊರಗಡೆಯಿಂದ ಬಂದಿರುವಂತಹ ಏರ್ ಆ ಇಂಟರ್ಸೆಲ್ಲರ್ ಸ್ಪೇಸ್ ಒಳಗಡೆ ಎಲ್ಲ ಡಿಫ್ಯೂಸ್ ಆಗುತ್ತೆ. ಸೊ ಎನಿ ಪಾರ್ಟ್ ಆಫ್ ದ ಸೆಲ್ ದಟ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಇಂಟರ್ಸೆಲ್ಲರ್ ಸ್ಪೇಸ್ ಕ್ಯಾನ್ ಈಸಿಲಿ ಟೇಕ್ ಇನ್ ದಟ್ ಆಕ್ಸಿಜನ್. ಇವಾಗ ದಿಸ್ ಮೇ ಬಿ ಟ್ರೂ ಫಾರ್ ಲೀವ್ಸ್ ಅಂತ ನೀವು ಹೇಳ್ಬೋದು. ಲೀವ್ಸ್ಗಾದ್ರೆ ಇದು ಓಕೆ, ಬಿಕಾಸ್ ಲೀವ್ಸ್ ಸಣ್ಣ ಇರುತ್ತೆ, ತಿನ್ನಾಗಿರುತ್ತೆ. ಅದ್ರೊಳಗಡೆ ಇರುವಂತಹ ಮೀಸೋಫಿಲ್ ಸೆಲ್ಸ್ ಅಥವಾ ಜನರಲ್ ಕಾರ್ಟೆಕ್ಸ್ಗೆ ಈಸಿಯಾಗಿ ಆಕ್ಸಿಜನ್ ಡಿಫ್ಯೂಸ್ ಆಗ್ಬೋದು. ಬಟ್ ದೊಡ್ಡದಾಗಿರುವಂತಹ ಥಿಕ್ ಆಗಿರುವ ಸ್ಟೆಮ್ಸ್ಗೆ ಒಳಗ್ ತನಕ ಹೆಂಗೆ ಆಕ್ಸಿಜನ್ ರೀಚ್ ಆಗುತ್ತೆ ಅಂತ ನಿಮ್ ಕ್ವೆಶ್ಚನ್ ಇರ್ಬೋದು. ಇಂಥ ಥಿಕ್ ಸ್ಟೆಮ್ಸ್ ಇರುವಂತಹ ಟ್ರೀಸ್ ಅಲ್ಲಿ ಸೆಂಟರಲ್ಲಿ ಏನಿರುತ್ತೆ ನೆನಪಿದ್ಯಾ ನಿಮ್ಗೆ? ನಾವು ಸೆಕೆಂಡರಿ ಗ್ರೋತ್ ಕಲ್ತಾದ್ಮೇಲೆ ವಿ ಲರ್ನ್ ಅಬೌಟ್ ಹಾರ್ಟ್ ವುಡ್, ಸ್ಯಾಪ್ ವುಡ್. ಅವಾಗ ನಾ ಹೇಳಿದೆ ಹಾರ್ಟ್ ವುಡ್ ಅಂದ್ರೆ ಸೆಂಟ್ರಲ್ ಡಾರ್ಕ್ ಪೋರ್ಷನ್ ಆಫ್ ದ ವುಡ್ ಏನಿರುತ್ತೆ ಅಲ್ಲಿ ಲಿವಿಂಗ್ ಟಿಶ್ಯೂನೇ ಇಲ್ಲ, ಅಲ್ಲಿ ಬರೀ ಡೆಡ್ ಎಲಿಮೆಂಟ್ಸ್ ಇರುತ್ತೆ. ದಟ್ ಇಸ್ ಓನ್ಲಿ ಹೆಲ್ಪಿಂಗ್ ಇನ್ ಪ್ರೊವೈಡಿಂಗ್ ಮೆಕ್ಯಾನಿಕಲ್ ಸಪೋರ್ಟ್. ನಾವು ಟುವರ್ಡ್ಸ್ ದ ಪೆರಿಫರಿ ಏನ್ ಸ್ಯಾಪ್ ವುಡ್ ಇರುತ್ತೆ ಅಲ್ಲಿ ಮಾತ್ರ ಯೂಶಲಿ ಜಾಸ್ತಿ ಪ್ರಮಾಣದಲ್ಲಿ ಲಿವಿಂಗ್ ಟಿಶ್ಯೂಸ್ನ ನೋಡೋದು. ಸೊ ಅಲ್ಲಿಗೆ ಗೇಷಸ್ ಎಕ್ಸ್ಚೇಂಜ್ ಈಸಿಯಾಗಿ ಆಗುತ್ತೆ. ಓಕೆನಾ? ಸೊ ದ ಡಿಸ್ಟೆನ್ಸ್ ದಟ್ ಗ್ಯಾಸಸ್ ಮಸ್ಟ್ ಡಿಫ್ಯೂಸ್ ಇವನ್ ಇನ್ ಲಾರ್ಜ್ ಅಂಡ್ ಬಲ್ಕಿ ಪ್ಲಾಂಟ್ಸ್ ಇಸ್ ನಾಟ್ ದಟ್ ಗ್ರೇಟ್. ಈ ಮೂರು ಕಾರಣದಿಂದ ಪ್ಲಾಂಟ್ಸ್ನಲ್ಲಿ ಯಾವುದೇ ರೆಸ್ಪಿರೇಟರಿ ಆರ್ಗನ್ಸ್ ಇಲ್ಲದೆ ಇದ್ರೂ ಕೂಡ ಅದು ಸೆಲ್ಯುಲರ್ ರೆಸ್ಪಿರೇಷನ್ನ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗುತ್ತೆ. ಓಕೆ, ಈಗ ಲೆಟ್ಸ್ ಲರ್ನ್ ಅಬೌಟ್ ಗ್ಲೈಕಾಲಿಸಿಸ್. ಓಕೆ, ಸೊ ನಾನು ಹೇಳಿದೆ ರೆಸ್ಪಿರೇಷನ್ ಇಸ್ ದಿ ಆಪೋಸಿಟ್ ಆಫ್ ಫೋಟೋಸಿಂಥಸಿಸ್ ಈಕ್ವೇಶನ್ ಪ್ರಕಾರ, ವೇರ್ ಗ್ಲೂಕೋಸ್ ವಿಲ್ ಗೆಟ್ oxidized. Oxygen is used in the reaction to produce water, carbon dioxide and energy. This energy is produced in the form of ATP anta. ಹೌದಲ್ವಾ? ಇವಾಗ ಎಲ್ಲ ಆರ್ಗ್ಯಾನಿಸಮ್ಸ್ಗೂ ಯಾವಾಗಲೂ ಆಕ್ಸಿಜನ್ ಅವೈಲಬಿಲಿಟಿ ಇರುತ್ತಾ? ಕೆಲವೊಂದು ಆರ್ಗ್ಯಾನಿಸಮ್ಸ್ಗೆ ಆಕ್ಸಿಜನ್ ಅವೈಲಬಿಲಿಟಿ ಇಲ್ಲದೆ ಇರುವಂತಹ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಅದು ಬದುಕಿರ್ಬೋದು. ಸೊ ಅಂಥ ಆರ್ಗ್ಯಾನಿಸಮ್ಸ್ಗೆ ಆಕ್ಸಿಜನ್ನೇ ಇಲ್ಲದೇ ಇರೋ ಎನ್ವೈರನ್ಮೆಂಟಲ್ಲಿ ಇದ್ರೂ ಕೂಡ ಹೆಂಗೆ ಸರ್ವೈವ್ ಆಗುತ್ತೆ? ದೆರ್ ಇಸ್ ಒನ್ ಸ್ಟೆಪ್ ಇನ್ ದ ಪ್ರಾಸೆಸ್ ಆಫ್ ರೆಸ್ಪಿರೇಷನ್ ದಟ್ ಕ್ಯಾನ್ ಹ್ಯಾಪನ್ ಈವನ್ ವಿದೌಟ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆ ಸ್ಟೆಪ್ ಆಫ್ ರೆಸ್ಪಿರೇಷನ್ಗೆ ನಾವು ಗ್ಲೈಕಾಲಿಸಿಸ್ ಅಂತ ಕರಿತೀವಿ. ಓಕೆ, ಗ್ಲೈಕಾಲಿಸಿಸ್ಗೆ ಇನ್ನೊಂದು ಹೆಸರಿದೆ. ಇಟ್ ಇಸ್ ಆಲ್ಸೋ ಕಾಲ್ಡ್ EMP ಪಾತ್ವೇ. EMP ಪಾತ್ವೇ ಅಂದ್ರೆ ಏನು? E for Emden, M for Meyerhoff, P for Parnas. ಈ ಮೂರು ಜನ ಸೈಂಟಿಸ್ಟ್ ಡಿಸ್ಕವರ್ಡ್ ಹೌ ಎಕ್ಸಾಕ್ಟ್ಲಿ ದ ಗ್ಲೈಕೋಲಿಟಿಕ್ ಪಾತ್ವೇ ವಿಲ್ ಟೇಕ್ ಪ್ಲೇಸ್. ಹಾಗಾಗಿ ಇದಕ್ಕೆ EMP ಪಾತ್ವೇ ಅಂತ ಕರಿತೀವಿ. ಗ್ಲೈಕಾಲಿಸಿಸ್ ಅಂತ ಯಾಕೆ ಕರಿಬೇಕು ಇದಕ್ಕೆ? ಗ್ಲೈಕೋ ಪದದ ಅರ್ಥ ಶುಗರ್, ಲೈಸಿಸ್ ಅಂತ ಅಂದ್ರೆ ಬ್ರೇಕ್ ಡೌನ್. ಯೂಶಲಿ ಶುಗರೇ ಬ್ರೇಕ್ ಡೌನ್ ಆಗೋ ಕಾರಣದಿಂದ ನಾವು ಈ ಪ್ರಾಸೆಸ್ಗೆ ಗ್ಲೈಕಾಲಿಸಿಸ್ ಅಂತ ಕರಿತೀವಿ. ಸೊ ಯಾವುದೆಲ್ಲ ಆರ್ಗ್ಯಾನಿಸಮ್ಸ್ಗೆ ಆಕ್ಸಿಜನ್ ಸರೌಂಡಿಂಗ್ ಅಲ್ಲಿ ಇರುತ್ತೆ, ಯಾವ ಆರ್ಗ್ಯಾನಿಸಮ್ಸ್ ಅಲ್ಲಿ ಇರಲ್ಲ, ಎಲ್ಲ ಆರ್ಗ್ಯಾನಿಸಮ್ಸ್ ಅಲ್ಲೂ ರೆಸ್ಪಿರೇಷನ್ ಅಲ್ಲಿ ಒಂದು ಕಾಮನ್ ಪ್ರಾಸೆಸ್ ಅಥವಾ ಒಂದು ಕಾಮನ್ ಪಾತ್ವೇ ಅಂತ ಅಂದ್ರೆ ಗ್ಲೈಕಾಲಿಸಿಸ್. ಇಲ್ಲಿ ಏನ್ ಎಕ್ಸಾಕ್ಟ್ಲಿ ಆಗುತ್ತೆ ಅಂದ್ರೆ ಗ್ಲೂಕೋಸ್ ಫುಲ್ ಆಗಿ ಆಕ್ಸಿಡೈಸ್ ಆಗಲ್ಲ, ಪಾರ್ಷಿಯಲಿ ಆಕ್ಸಿಡೈಸ್ ಆಗುತ್ತೆ. ಸೊ ಗ್ಲೂಕೋಸ್, ಎಷ್ಟು ಕಾರ್ಬನ್ ಇದೆ ಗ್ಲೂಕೋಸ್ನಲ್ಲಿ? ಗ್ಲೂಕೋಸ್ನಲ್ಲಿ 6 ಕಾರ್ಬನ್ಸ್ ಇರುತ್ತೆ. ಗ್ಲೂಕೋಸ್ ವಿಲ್ ಅಂಡರ್ಗೋ ಪಾರ್ಷಿಯಲ್ ಆಕ್ಸಿಡೇಷನ್. ಪಾರ್ಷಿಯಲಿ ಆಕ್ಸಿಡೈಸ್ ಆಗಿ ಇಟ್ ವಿಲ್ ಗಿವ್ ರೈಸ್ ಟು 2 molecules of an acid called pyruvic acid. ಈ pyruvic acid ನಲ್ಲಿ 3 molecules of carbon ಇರುತ್ತೆ. ಸೊ ಈ ಪ್ರಾಸೆಸ್ನಲ್ಲಿ ಸಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ ATP. ನಾ ಹೇಳಿದೆ ಇಲ್ಲಿ ಪಾರ್ಷಿಯಲ್ ಆಕ್ಸಿಡೇಷನ್ ಆಗುತ್ತೆ ಅಂತ. ಪಾರ್ಷಿಯಲ್ ಆಕ್ಸಿಡೇಷನ್ ಅಂತ ನಾವು ಯಾಕೆ ಕರಿತೀವಿ? ಯಾವಾಗ ಗ್ಲೂಕೋಸ್ ಫುಲ್ಲಿ ಬ್ರೇಕ್ ಡೌನ್ ಆಗಿ 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ನ ರಿಲೀಸ್ ಮಾಡುತ್ತೆ ಅದಕ್ಕೆ ನಾವು ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಗ್ಲೈಕಾಲಿಸಿಸ್ನಲ್ಲಿ ಅದು ಆಗೋದಿಲ್ಲ. ನಾವು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಈಕ್ವೇಶನ್ ಅಲ್ಲಿ ನೋಡಿದ್ವಿ, ಗ್ಲೂಕೋಸ್ ನಲ್ಲಿರುವಂತಹ 6 ಕಾರ್ಬನ್ಸ್ ಇಸ್ ರಿಲೀಸ್ಡ್ ಆಸ್ 6 ಕಾರ್ಬನ್ಸ್ ಆಫ್ ಕಾರ್ಬನ್ 6 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇದು ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್. ಗ್ಲೈಕಾಲಿಸಿಸ್ ನಲ್ಲಿ ಇನ್ನ ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ನಡೆಯೋದಿಲ್ಲ, ಓನ್ಲಿ ಪಾರ್ಷಿಯಲ್ ಆಕ್ಸಿಡೇಷನ್ ಆಗುತ್ತೆ. ಒಂದು 6 ಕಾರ್ಬನ್ ಕಾಂಪೌಂಡ್ ಬ್ರೇಕ್ ಡೌನ್ ಆಗಿ 3 ಕಾರ್ಬನ್
ಕಾಂಪೌಂಡ್ಸ್ದು 2 ಮಾಲಿಕ್ಯೂಲ್ಸ್ನ ಸಿಂಥಸೈಸ್ ಮಾಡುತ್ತೆ. ಈ ಪ್ರಾಸೆಸ್ನಲ್ಲಿ ಯಾವುದೇ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದಿಲ್ಲ, ಯಾವುದೇ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಕೂಡ ಯೂಸ್ ಆಗೋದಿಲ್ಲ. ಸೊ ಇಲ್ಲಿ ಎನರ್ಜಿ ಇನ್ನ ಈ ಪೈರುವಿಕ್ ಆಸಿಡ್ ನಲ್ಲಿರುವಂತಹ ಕೆಮಿಕಲ್ ಬಾಂಡ್ಸ್ ಅಲ್ಲಿ ಕನ್ಸರ್ವ್ ಆಗಿರುತ್ತೆ. ಗ್ಲೂಕೋಸ್ ನಲ್ಲಿರುವಂತಹ ಪೂರ್ತಿ ಎನರ್ಜಿ ಪೈರುವಿಕ್ ಆಸಿಡ್ ಈ ಸ್ಟೆಪ್ ನಲ್ಲಿ ರಿಲೀಸ್ ಆಗೋದಿಲ್ಲ. ಓಕೆ, ಹಾಗಾಗಿ ನಾವು ಇದಕ್ಕೆ ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಕರಿತೀವಿ. ಯಾವಾಗ ಕಂಪ್ಲೀಟ್ ಆಕ್ಸಿಡೇಷನ್ ಆಗುತ್ತೆ, ಗ್ಲೂಕೋಸ್ ಅಲ್ಲಿರುವಂತಹ ಅಷ್ಟು ಎನರ್ಜಿ ಇಸ್ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ ಇಸ್ converted to the form of ATP and carbon dioxide molecules are released. ಅವಾಗ ನಾವು ಕಂಪ್ಲೀಟ್ ಆಕ್ಸಿಡೇಷನ್ ಆಗಿದೆ ಅಂತ ಹೇಳ್ತೀವಿ. ಇಲ್ಲಿ ಅದಿನ್ನ ಆಗಿಲ್ಲ. ದೋ ನಾನಿಲ್ಲಿ ಇದನ್ನ ಒಂದೇ ಈಕ್ವೇಶನ್ ಅಲ್ಲಿ ಬರ್ದಿದ್ದೀನಿ. ಇನ್ ರಿಯಾಲಿಟಿ ಇದು ಒಂದೇ ಈಕ್ವೇಶನ್ ಅಲ್ಲಿ ಇಷ್ಟು ಸಿಂಪಲ್ ಆಗಿ ಆಗೋದಿಲ್ಲ. ಆಕ್ಚುಲಿ ಈ ಪ್ರಾಸೆಸ್ ಆಗ್ಬೇಕಂದ್ರೆ ಅದರಲ್ಲಿ 10 steps ಇರುತ್ತೆ. ಸೊ ಜಸ್ಟ್ ದಿಸ್ ಒನ್ ಸ್ಟೆಪ್ ಐ ಹ್ಯಾವ್ ಶೋನ್ ಹಿಯರ್ ಆಕ್ಚುಲಿ ಹ್ಯಾಪನ್ಸ್ ಇನ್ ಸ್ಮಾಲ್ ಸ್ಟೆಪ್ಸ್. Totally there are 10 steps. ಒಂದೇ ಸತಿ ಆಗ್ಬಿಟ್ರೆ ತುಂಬಾ ಎನರ್ಜಿ ವಿಲ್ ಬಿ ಲಾಸ್ಟ್ ಆಸ್ ಹೀಟ್. ಹಾಗಾಗಿ ಸೆಲ್ ಏನ್ ಮಾಡುತ್ತೆ, ಚಿಕ್ಕ ಚಿಕ್ಕ ಸ್ಟೆಪ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೋತಾ ಬರುತ್ತೆ. ಆ ಪ್ರಾಸೆಸ್ ನಲ್ಲಿ ಕೆಲವೊಂದು ಸ್ಟೆಪ್ಸ್ ನಲ್ಲಿ, ಆ 10 ಸ್ಟೆಪ್ಸ್ ನಲ್ಲಿ ಕೆಲವೊಂದು ಸ್ಟೆಪ್ಸ್ ನಲ್ಲಿ ದ ಸ್ಟೆಪ್ಸ್ ಆರ್ ಸ್ಮಾಲ್ ಇನಫ್ that it will release energy that is just sufficient to synthesize a molecule of ATP. ಆ ರೀತಿ ಆಗುತ್ತೆ. ಸೊ ಈ 10 steps ಏನಿದೆ, where incomplete oxidation of glucose is happening and glucose is getting broken down to pyruvic acid, ಈ 10 steps ಗೆ ನಾವು ಗ್ಲೈಕೋಲಿಟಿಕ್ ಪಾತ್ವೆ ಅಂತ ಕರೀತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಪಾತ್ವೆ. ಇದರಲ್ಲಿ 10 ಸ್ಟೆಪ್ ನ ಕೂಡ ನೀವು ನೆನ್ಪಿಟ್ಕೋಬೇಕು. ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಇಲ್ಲಿ ಏನಾಗುತ್ತೆ, ಯೂಶಲಿ ಗ್ಲೂಕೋಸ್, ನಾವು ಪ್ಲಾಂಟ್ಸ್ ನ ತಗೊಂಡ್ರೆ ಗ್ಲೂಕೋಸ್ is stored in the form of starch ಅಥವಾ sucrose ಅಲ್ವಾ. ಸೊ ಗ್ಲೂಕೋಸ್ ಪ್ಲಸ್ fructose will give us sucrose. ಯೂಶಲಿ ಪ್ಲಾಂಟ್ಸ್ ನಲ್ಲಿ ನಾವು ಫೋಟೋಸಿಂಥಸಿಸ್ ಅಲ್ಲಿ ಕಲ್ತಿದೀವಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಬಟ್ ಗ್ಲೂಕೋಸ್ ಫ್ರಕ್ಟೋಸ್ ಜೊತೆ ಕಂಬೈನ್ ಆಗಿ ಸೂಕ್ರೋಸ್ ಫಾರ್ಮ್ ಆಗಿರುತ್ತೆ. ಸೊ ಸೂಕ್ರೋಸ್ನ ಬ್ರೇಕ್ ಡೌನ್ ಮಾಡಿ ಗ್ಲೂಕೋಸ್ನಿಂದ ಗ್ಲೈಕೋಲಿಟಿಕ್ ಪಾತ್ವೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಗ್ಲೈಕೋಲಿಸಿಸ್ ನಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾವು ಇವಾಗ ನೋಡೋಣ. ಸೊ ದ ಫಸ್ಟ್ ಸ್ಟೆಪ್ ಇಸ್ sucrose getting broken down to produce glucose and fructose. Glucose ಮತ್ತೆ fructose ಎರಡು 6 ಕಾರ್ಬನ್ ಕಾಂಪೌಂಡ್ಸ್. ಈ ಸ್ಟೆಪ್ಗೆ ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮ್ ಹೆಸರು ಇನ್ವರ್ಟೀಸ್. ಈ ಸುಕ್ರೋಸ್ ಬ್ರೇಕ್ ಡೌನ್ ಆದ್ಮೇಲೆ ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಎರಡೂ ಕೂಡ ರೆಡಿಲಿ ಗ್ಲೈಕೋಲಿಟಿಕ್ ಪಾತ್ವೆಗೆ ಬರುತ್ತೆ. ಓಕೆ, ಸೊ ಇಟ್ ವಿಲ್ ಸ್ಟಾರ್ಟ್ ಗ್ಲೈಕೋಲಿಸಿಸ್. 10 ಸ್ಟೆಪ್ ಇದೆ ಗ್ಲೈಕೋಲಿಸಿಸ್ ಅಲ್ಲಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಗ್ಲೂಕೋಸ್ ನಿಂದ ಸ್ಟಾರ್ಟ್ ಆಗುತ್ತೆ. ಗ್ಲೂಕೋಸ್ ವಿಚ್ ಇಸ್ ಅ 6 ಕಾರ್ಬನ್ ಕಾಂಪೌಂಡ್ gets converted into glucose 6-phosphate. ಗ್ಲೂಕೋಸ್ ಮಾಲಿಕ್ಯೂಲ್ ನಲ್ಲಿ 6 ಕಾರ್ಬನ್ಸ್ ಇದೆ. ಗ್ಲೂಕೋಸ್ 6-ಫಾಸ್ಫೇಟ್ ನಲ್ಲಿ ಕೂಡ 6 ಕಾರ್ಬನ್ಸ್ ಇದೆ. ಗ್ಲೂಕೋಸ್ ಮತ್ತೆ ಗ್ಲೂಕೋಸ್ 6-ಫಾಸ್ಫೇಟ್ ಅಲ್ಲಿ ಡಿಫರೆನ್ಸ್ ಏನು ಅಂತ ಅಂದ್ರೆ ಗ್ಲೂಕೋಸ್ ನಲ್ಲಿರುವಂತಹ 6th ಕಾರ್ಬನ್ ಆಟಮ್ಗೆ ಒಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗುತ್ತೆ. ಈ ಫಾಸ್ಫೇಟ್ ಗ್ರೂಪ್ ಎಲ್ಲಿಂದ ಬಂತು? ATP ಇಂದ ಬರುತ್ತೆ. ATP ಮಾಲಿಕ್ಯೂಲ್ ವಿಲ್ ಗೆಟ್ ಬ್ರೋಕನ್ ಡೌನ್ ಅಂಡ್ ಫಾರ್ಮ್ ADP. ATP ಲಿ 3 ಫಾಸ್ಫೇಟ್ ಇತ್ತು. ಈ ಫಾಸ್ಫೇಟ್ ಬ್ರೇಕ್ ಡೌನ್ ಆಗಿ 2 ಫಾಸ್ಫೇಟ್ ಆಯ್ತು. ಇನ್ನು ಉಳಿದುಕೊಂಡಿದ್ದ ಫಾಸ್ಫೇಟ್ ನ ಗ್ಲೂಕೋಸ್ ಕೊಡುತ್ತೆ. ಸೊ ಗ್ಲೂಕೋಸ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಗ್ಲೂಕೋಸ್ 6-ಫಾಸ್ಫೇಟ್. ಈ ಪ್ರಾಸೆಸ್ಗೆ ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮ್ ನ ಹೆಸರು ಹೆಕ್ಸೋಕೈನೇಸ್. ಹೆಕ್ಸೋಕೈನೇಸ್. ಗ್ಲೂಕೋಸ್ ಒಂದು ಹೆಕ್ಸೋಸ್ ಶುಗರ್, ನೆನ್ಪಿಟ್ಕೊಳ್ಳಿ. 6 ಕಾರ್ಬನ್ ಅಂದ್ರೆ ಹೆಕ್ಸೋಸ್ ಶುಗರ್ದು ಫಾಸ್ಫೋರಿಲೇಷನ್ಗೆ ಹೆಲ್ಪ್ ಮಾಡುವಂತಹ ಎನ್ಸೈಮ್ ಹೆಸರು ಹೆಕ್ಸೋಕೈನೇಸ್. ದಿಸ್ ಇಸ್ ದ ವೆರಿ ಫಸ್ಟ್ ಸ್ಟೆಪ್ ಆಫ್ ಗ್ಲೈಕೋಲಿಸಿಸ್. ಈಗ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಗ್ಲೂಕೋಸ್ 6-ಫಾಸ್ಫೇಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಫ್ರಕ್ಟೋಸ್ 6-ಫಾಸ್ಫೇಟ್.
ಫ್ರಕ್ಟೋಸ್ 6 ಫಾಸ್ಫೇಟ್. ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಐಸೋಮರ್ಸ್. ಗ್ಲೂಕೋಸ್ ಇವಾಗ ಐಸೋಮರೈಸೇಷನ್ ರಿಯಾಕ್ಷನ್ ಆಗುತ್ತೆ, ಫ್ರಕ್ಟೋಸ್ 6 ಫಾಸ್ಫೇಟ್ ನ ಫಾರ್ಮ್ ಮಾಡುತ್ತೆ. ಇಲ್ಲಿ ಫಾಸ್ಫೇಟ್ ಅಲ್ಲೂ ಯಾವುದು ಚೇಂಜಸ್ ಇಲ್ಲ, ನಂಬರ್ದು ಕಾರ್ಬನ್ದು ಚೇಂಜ್ ಇಲ್ಲ. ಗ್ಲೂಕೋಸ್ 6 ಕಾರ್ಬನ್ ಕಾಂಪೌಂಡ್, ಫ್ರಕ್ಟೋಸ್ ಕೂಡ 6 ಕಾರ್ಬನ್ ಕಾಂಪೌಂಡ್. ಫ್ರಕ್ಟೋಸ್ ಇರೋ ಮಾಲಿಕ್ಯೂಲ್ದು 6th ಕಾರ್ಬನ್ ಅಲ್ಲಿ ಫಾಸ್ಫೇಟ್ ಅಟ್ಯಾಚ್ ಆಗಿರುತ್ತೆ, ಹಾಗಾಗಿ ನಾವು ಇದಕ್ಕೆ ಫ್ರಕ್ಟೋಸ್ 6 ಫಾಸ್ಫೇಟ್ ಅಂತ ಕರಿತೀವಿ. ದಿಸ್ ಇಸ್ ಅವರ್ ಸೆಕೆಂಡ್ ಸ್ಟೆಪ್. ನಮ್ಮ ಥರ್ಡ್ ಸ್ಟೆಪ್ ನೋಡೋಣ ಈಗ. ಫ್ರಕ್ಟೋಸ್ 6 ಫಾಸ್ಫೇಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಫ್ರಕ್ಟೋಸ್ 1,6 ಬಿಸ್ಫಾಸ್ಫೇಟ್. ಇಲ್ಲಿ ಕಾರ್ಬನ್ ನಂಬರ್ನಲ್ಲಿ ಯಾವುದೇ ರೀತಿಯ ಚೇಂಜ್ ಇಲ್ಲ. ಇಲ್ಲೂ ಫ್ರಕ್ಟೋಸ್ ಇದೆ, ಇಲ್ಲೂ ಫ್ರಕ್ಟೋಸ್ ಇದೆ. ಫ್ರಕ್ಟೋಸ್ ಅಲ್ಲಿ 6 ಕಾರ್ಬನ್ಸ್ ಇದೆ, ಈ ಫ್ರಕ್ಟೋಸ್ ಅಲ್ಲಿ ಕೂಡ 6 ಕಾರ್ಬನ್ಸ್ ಇದೆ. ಆದ್ರೆ ಫಾಸ್ಫೇಟ್ ನ ನಂಬರ್ ನೋಡಿ, ಫ್ರಕ್ಟೋಸ್ 6 ಫಾಸ್ಫೇಟ್ ನಲ್ಲಿ ಒಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿದೆ 6th ಕಾರ್ಬನ್ ಅಲ್ಲಿ. ಫ್ರಕ್ಟೋಸ್ 1,6 ಬಿಸ್ಫಾಸ್ಫೇಟ್ ನಲ್ಲಿ 2 ಫಾಸ್ಫೇಟ್ ಅಟ್ಯಾಚ್ ಆಗಿದೆ, ಒಂದು ಫಸ್ಟ್ ಕಾರ್ಬನ್, ಒಂದು 6th ಕಾರ್ಬನ್. ಫಸ್ಟ್ ಕಾರ್ಬನ್ಗೊಂದು, ಕೊನೆಯ ಕಾರ್ಬನ್ಗೊಂದು 2 ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿದೆ. ಹಾಗಿದ್ರೆ ಈ ಇನ್ನೊಂದು ಎಕ್ಸ್ಟ್ರಾ ಫಾಸ್ಫೇಟ್ ಎಲ್ಲಿಂದ ಬಂದಿರಬಹುದು? Another ATP molecule will be broken down to produce ADP. ATP breakdown ಆಗಿ ADP ಸಿಂಥಸಿಸ್ ಆಗುತ್ತೆ. ಇದ್ದಂಥ ಅಡಿಷನಲ್ ಫಾಸ್ಫೇಟ್ನ ಫ್ರಕ್ಟೋಸ್ 6 ಫಾಸ್ಫೇಟ್ ಕೊಟ್ಟಿರುತ್ತೆ, ಅದು ಫಸ್ಟ್ ಕಾರ್ಬನ್ಗೆ ಆ ಫಾಸ್ಫೇಟ್ನ ಅಟ್ಯಾಚ್ ಮಾಡಿರುತ್ತೆ. ಸೊ ದಿಸ್ ಇಸ್ ದ ಫೋರ್ತ್ ಸ್ಟೆಪ್, ಐಮ್ ಸಾರಿ 1 2 3 ಥರ್ಡ್ ಸ್ಟೆಪ್ ವೇರ್ ATP is getting used up. ನೆಕ್ಸ್ಟ್ ಸ್ಟೆಪ್ನಲ್ಲಿ fructose 6 phosphate will get broken down. This molecule will split to form 2 molecules. ಒಂದು ಮಾಲಿಕ್ಯೂಲ್ ಏನು ಅಂತ ಅಂದ್ರೆ phosphoglyceraldehyde. ಇನ್ ಶಾರ್ಟ್ ಇದಕ್ಕೆ PgAl ಅಂತ ಕೂಡ ಕರಿತೀವಿ. Another molecule is dihydroxy acetone phosphate. ಇದಕ್ಕೆ ಇನ್ ಶಾರ್ಟ್ DHAP ಅಂತ ಕರಿತೀವಿ. ಇಲ್ಲಿ ಏನಾಯ್ತು, ಫ್ರಕ್ಟೋಸ್ 1,6 ಬಿಸ್ಫಾಸ್ಫೇಟ್ ನಲ್ಲಿ 2 ಫಾಸ್ಫೇಟ್ ಇತ್ತು, 6 ಕಾರ್ಬನ್ ಇತ್ತು. ಸೊ ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಇದು ಸ್ಪ್ಲಿಟ್ ಆಗುತ್ತೆ 2 ಮಾಲಿಕ್ಯೂಲ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಪ್ರತಿ ಒಂದು ಮಾಲಿಕ್ಯೂಲ್ ನಲ್ಲೂ 3 ಕಾರ್ಬನ್ ಇರುತ್ತೆ, ಹಾಗೇನೆ 1 ಫಾಸ್ಫೇಟ್ ಇರುತ್ತೆ. ಫಾಸ್ಫೋಗ್ಲಿಸರಾಲ್ಡಿಹೈಡ್ ಅಂದ್ರೆ ಫಾಸ್ಫೋ ಇದೆ, ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್ ಅಂತ ಅಂದ್ರೆ ಇಲ್ಲೂ ಕೂಡ ಫಾಸ್ಫೇಟ್ ಇದೆ. ಸೊ ಈ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗಿ ನಮಗೆ 2 3 ಕಾರ್ಬನ್ ಕಂಟೈನಿಂಗ್ ಮಾಲಿಕ್ಯೂಲ್ಸ್ ನ ಕೊಡುತ್ತೆ. ದಿಸ್ ಈಸ್ ಅವರ್ ಫೋರ್ತ್ ಸ್ಟೆಪ್. ಇದ ನಂತರ ಫಿಫ್ತ್ ಸ್ಟೆಪ್ ಏನು ಅಂತ ಅಂದ್ರೆ, ಯೂಶಲಿ ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್ ಮತ್ತೆ ಫಾಸ್ಫೋಗ್ಲಿಸರಾಲ್ಡಿಹೈಡ್ ಇದೆರಡು ಕೂಡ ಗ್ಲೂಕೋಸ್ ಫ್ರಕ್ಟೋಸ್ ತರಾನೇ ಐಸೋಮರ್ಸ್. ಸೊ ದಿಸ್ ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್ will get converted into phosphoglyceraldehyde. Usually that is what will happen. Okay na? So ಇಲ್ಲಿ ನಮಗೆ 5 ಸ್ಟೆಪ್ ಮುಗೀತು. 1 2 3 4 5. ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಗ್ಲೈಕೋಲಿಸಿಸ್ ಪ್ರಾಸೆಸ್ ನಿಂದ ನಮಗೆ ATP ಸಿಗುತ್ತೆ ಅಂತ. ಬಟ್ ಈವರೆಗೂ ಏನಾಗಿದೆ ನೀವು ನೋಟಿಸ್ ಮಾಡಿದ್ರೆ ATP ನಮಗೆ ಪ್ರೊಡ್ಯೂಸ್ ಆಗಿಲ್ಲ, ಇರೋ ATP ಯೂಸ್ ಆಗ್ತಾ ಇದೆ. ಹಾಗಿದ್ರೆ ಗ್ಲೈಕೋಲಿಸಿಸ್ದು ಯೂಸ್ ಏನು? ಈವರೆಗೂ ನಾವು ನೋಡಿರೋದು ಬರೀ 5 ಸ್ಟೆಪ್. ಈ ಸ್ಟೆಪ್ಗೆ ನಾವು ಪ್ರೆಪರೇಟರಿ ಫೇಸ್ ಅಂತ ಕರಿತೀವಿ. ಇಲ್ಲಿ ಸೆಲ್ ಪ್ರಿಪೇರ್ ಮಾಡ್ಕೋತಾ ಇದೆ. ನೆಕ್ಸ್ಟ್ 5 ಸ್ಟೆಪ್ ಅಲ್ಲಿ ATP ಪ್ರೊಡ್ಯೂಸ್ ಮಾಡುತ್ತೆ. ಫಸ್ಟ್ 5 ಸ್ಟೆಪ್ ಅಲ್ಲಿ ATP ಯೂಸ್ ಮಾಡ್ಕೊಳ್ಳುತ್ತೆ, ಸೆಕೆಂಡ್ 5 ಸ್ಟೆಪ್ ಅಲ್ಲಿ ATP ನ ಪ್ರೊಡ್ಯೂಸ್ ಮಾಡುತ್ತೆ. ನೀವು ಈ ರೀತಿ ಅನ್ಕೊಳ್ಬಹುದು, ಕೆಲವೊಂದು ಸ್ಕೀಮ್ ಇರುತ್ತೆ ಅಲ್ವಾ ಬ್ಯಾಂಕಲ್ಲೆಲ್ಲ, ಯು ಪೇ ಮನಿ, ಯು ಪೇ 1 lakh rupees ದಿಸ್ ಮಂತ್, ಆಫ್ಟರ್ 10 years you'll get 2 lakh rupees. ಸೊ ಫಸ್ಟ್ ನೀವು ಅಲ್ಲಿ ಪೇ ಮಾಡಬೇಕು, ಅದಾದ ನಂತರ ಒಂದು ಪೀರಿಯಡ್ ಮುಗ್ದಿದ ನಂತರ ನಿಮಗೆ ರಿಟರ್ನ್ ಸಿಗುತ್ತೆ 100%. ಅದೇ ರೀತಿ ಗ್ಲೈಕೋಲಿಸಿಸ್ ನಲ್ಲಿ ಕೂಡ ಸೋ ಫಾರ್ 2 ATP ಯೂಸ್ ಆಗಿದೆ. ಫಸ್ಟ್ 5 ಸ್ಟೆಪ್ ಅಲ್ಲಿ ಇದು ಪೇ ಆಫ್ ಆಗುತ್ತೆ. ಮುಂದಿನ 5 ಸ್ಟೆಪ್ ಅಲ್ಲಿ ಇಲ್ಲಿ 2 ATP ಯೂಸ್ ಆಗಿದ್ರೆ ಮುಂದಿನ 5 ಸ್ಟೆಪ್ ಅಲ್ಲಿ ನಮಗೆ 4 ATP ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಆ ಸೆಕೆಂಡ್ 5 ಸ್ಟೆಪ್ಸ್ ಇರೋ ಸ್ಟೇಜ್ಗೆ ನಾವು ಪೇ ಆಫ್ ಫೇಸ್ ಅಂತ ಕರಿತೀವಿ. ಸೊ ನಾವು ಈ ಮಾಲಿಕ್ಯೂಲ್ ನಿಂದ ಇವಾಗ ಸ್ಟಾರ್ಟ್ ಮಾಡೋಣ. ವಿ ಸ್ಟಾರ್ಟೆಡ್ ಆಫ್ ವಿತ್ ಗ್ಲೂಕೋಸ್ ದಟ್ ಹ್ಯಾಸ್ 6 ಕಾರ್ಬನ್ಸ್.
Here we have two molecules DHAP PGAL that has 3 carbons each. DHAP ಕೂಡ PGAL ಕನ್ವರ್ಟ್ ಆಗೋಯ್ತು. ಸೊ ಈ ಪಾಯಿಂಟ್ ನಿಂದ ನಮಗೆ 2 ಮಾಲಿಕ್ಯೂಲ್ ಆಫ್ PGAL ಇರುತ್ತೆ ಅಂತ ನಾವು ಆ ಅಸಂಪ್ಷನ್ ಮೇಲೆ ಇಲ್ಲಿ ಹೋಗೋಣ. ಓಕೆ, ಸೊ ಐ ವಿಲ್ ಸ್ಟಾರ್ಟ್ ವಿತ್ ಫಾಸ್ಫೋಗ್ಲಿಸರಾಲ್ಡಿಹೈಡ್. Phosphoglyceraldehyde, 2 molecules of phosphoglyceraldehyde ಇದೆ. ಫಾಸ್ಫೋಗ್ಲಿಸರಾಲ್ಡಿಹೈಡ್ ನಲ್ಲಿ 3 ಕಾರ್ಬನ್ಸ್ ಇದೆ. ಈ ಫಾಸ್ಫೋಗ್ಲಿಸರಾಲ್ಡಿಹೈಡ್ ನೆಕ್ಸ್ಟ್ ಸ್ಟೆಪ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಗ್ಲೈಕಾಲಿಸಿಸ್. ತುಂಬಾ ಎಲ್ಲ ಚೇಂಜಸ್ ನಡೆಯುತ್ತೆ ಈ ಸ್ಟೆಪ್ ನಲ್ಲಿ. ಸೊ ಏನ್ ಎಕ್ಸಾಕ್ಟ್ಲಿ ಆಗುತ್ತೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಫಾಸ್ಫೋಗ್ಲಿಸರಾಲ್ಡಿಹೈಡ್ will get converted into an acid. It will get converted into a 1,3-bis phosphoglyceric acid. ಈ 1,3-bis phosphoglyceric acid ಅಂದ್ರೆ ಏನು ಎಕ್ಸಾಕ್ಟ್ಲಿ ಆಯ್ತು ಇಲ್ಲಿ ನಾವು ನೋಡ್ತಾ ಇರೋದು ಆಲ್ಡಿಹೈಡ್ ಇದೆ. ಆಲ್ಡಿಹೈಡ್ ನಿಂದ ಆಸಿಡ್ ಕನ್ವರ್ಟ್ ಆದ್ರೆ ಆಕ್ಸಿಡೇಷನ್ ಆಗುತ್ತೆ. ಆಲ್ಡಿಹೈಡ್ ಆಕ್ಸಿಡೈಸ್ ಆದಾಗ ಆಸಿಡ್ ಕನ್ವರ್ಟ್ ಆಗುತ್ತೆ. ಆಲ್ಡಿಹೈಡ್ ನಲ್ಲಿ CHO ಗ್ರೂಪ್ ಇರುತ್ತೆ, ಆಸಿಡ್ ನಲ್ಲಿ COOH ಗ್ರೂಪ್ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿ ಆಲ್ಡಿಹೈಡ್ ನಿಂದ ಆಸಿಡ್ ಕನ್ವರ್ಟ್ ಆಗೋ ಟೈಮಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಸೊ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ದೆ ಗ್ಲೈಕೋಲಿಸಿಸ್ ನಲ್ಲಿ ಪಾರ್ಷಿಯಲ್ ಆಕ್ಸಿಡೇಷನ್ ನಡೆಯುತ್ತೆ ಅಂತ. ಆ ಆಕ್ಸಿಡೇಷನ್ ನಡೀತಾ ಇರುವಂತಹ ಸ್ಟೆಪ್ ಇಸ್ ದಿಸ್ ವೆರಿ ಸ್ಟೆಪ್ ವಿಚ್ ಇಸ್ ದ ಕನ್ವರ್ಷನ್ ಫ್ರಮ್ ಫಾಸ್ಫೋಗ್ಲಿಸರಾಲ್ಡಿಹೈಡ್ ಟು 1,3-bis ಫಾಸ್ಫೋಗ್ಲಿಸರಿಕ್ ಆಸಿಡ್. ಓಕೆ, ಸೊ ನಾವಿಲ್ಲಿ ಇನ್ನೊಂದು ವಿಷಯನ ನೆನ್ಪಿಟ್ಕೊಳ್ಬೇಕು ಅಬೌಟ್ ಫಾಸ್ಫೇಟ್ಸ್. ಇಲ್ಲಿ ಫಾಸ್ಫೋಗ್ಲಿಸರಾಲ್ಡಿಹೈಡ್ ನಲ್ಲಿ 1 ಫಾಸ್ಫೇಟ್ ಇದೆ, ಆದರೆ ಆಸಿಡ್ ನಲ್ಲಿ 2 ಫಾಸ್ಫೇಟ್ ಇದೆ. ಫಾಸ್ಫೋಗ್ಲಿಸರಾಲ್ಡಿಹೈಡ್ ನಲ್ಲಿ 3rd ಕಾರ್ಬನ್ ಅಲ್ಲಿ ಮಾತ್ರ ಫಾಸ್ಫೇಟ್ ಇರುತ್ತೆ. 1,3-bis ಫಾಸ್ಫೋಗ್ಲಿಸರಿಕ್ ಆಸಿಡ್ ನಲ್ಲಿ 1st ಕಾರ್ಬನ್ 2nd ಕಾರ್ಬನ್ ಎರಡರಲ್ಲಿ ಕೂಡ ಫಾಸ್ಫೇಟ್ ಇದೆ. ಹಾಗಾಗಿ ನಾವು ಬಿಸ್ ಫಾಸ್ಫೋ ಅಂತ ಕರೆಯೋದು. ಆ ಫಾಸ್ಫೇಟ್ ಎಲ್ಲಿಂದ ಬಂತು? ಈ ಟೈಮಲ್ಲಿ ATP ಇಂದ ಫಾಸ್ಫೇಟ್ ಬರೋದಿಲ್ಲ, ಫಾಸ್ಫೋರಿಕ್ ಆಸಿಡ್ ನಿಂದ ಬರುತ್ತೆ. ಸೊ ದ ಫಾಸ್ಫೇಟ್ ದಟ್ ಯು ಹ್ಯಾವ್ ಹಿಯರ್ ಇಸ್ ಫ್ರಮ್ phosphoric acid. Phosphoric acid will donate that phosphate. ಇದು ಒಂದಾಯ್ತು. ಇಲ್ಲಿಂದ ಇಲ್ಲಿಗೆ ರೆಡ್ಯೂಸ್ ಆಗೋ ಟೈಮಲ್ಲಿ ಒಂದು NADH ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಸೊ NADH ಹೆಂಗಾಗುತ್ತೆ ಅಂತಂದ್ರೆ ಇಲ್ಲಿ ಬರೀತೀನಿ. ಈ ಫಾಸ್ಫೋಗ್ಲಿಸರಾಲ್ಡಿಹೈಡ್ ಮಾಲಿಕ್ಯೂಲ್ ಏನಿದೆ, ಈ ಫಾಸ್ಫೋಗ್ಲಿಸರಾಲ್ಡಿಹೈಡ್ ಮಾಲಿಕ್ಯೂಲ್ 2 ರೆಡ್ಯೂಸಿಂಗ್ ಈಕ್ವಿವೆಲೆಂಟ್ಸ್ನ ಕೊಡುತ್ತೆ ಇನ್ ದ ಫಾರ್ಮ್ ಆಫ್ 2 ಹೈಡ್ರೋಜನ್ಸ್. ಈ 2 ಹೈಡ್ರೋಜನ್, ಒಂದು ವಿಲ್ ಬಿ ಅ ಹೈಡ್ರೈಡ್ ಅಯಾನ್, another one will be a proton. ಈ PGAL ಒಂದು ಹೈಡ್ರೈಡ್ ಅಯಾನ್ನ ಮತ್ತೆ ಒಂದು ಪ್ರೋಟಾನ್ನ NADP ಪ್ಲಸ್ ಮಾಲಿಕ್ಯೂಲ್ಗೆ ಕೊಡುತ್ತೆ. ಸೊ NADP ಪ್ಲಸ್ ಮಾಲಿಕ್ಯೂಲ್, NAD ಪ್ಲಸ್, NADP ಬರೋದು ಫೋಟೋಸಿಂಥಸಿಸ್ ಅಲ್ಲಿ, ರೆಸ್ಪಿರೇಷನ್ ಅಲ್ಲಿ ಇಟ್ ಇಸ್ NAD. ಒಂದು ಪ್ರೋಟಾನ್ ಮತ್ತೆ ಒಂದು ಹೈಡ್ರೈಡ್ ಅಯಾನ್ನ NAD ಪ್ಲಸ್ ಮಾಲಿಕ್ಯೂಲ್ಗೆ ಕೊಡುತ್ತೆ ಫಾಸ್ಫೋಗ್ಲಿಸರಾಲ್ಡಿಹೈಡ್. ಸೊ NAD ಪ್ಲಸ್ ಅಲ್ಲಿ ಆಲ್ರೆಡಿ ಒಂದು ಎಲೆಕ್ಟ್ರಾನ್ ಡೆಫಿಷಿಯಂಟ್ ಇರುತ್ತೆ, ಅದು ಈ ಹೈಡ್ರೈಡ್ ಅಯಾನ್ನ ಆಕ್ಸೆಪ್ಟ್ ಮಾಡಿ ಇಟ್ ವಿಲ್ ಬಿಕಮ್ NADH and along with that you will have an H plus. ATP ಹೇಗೆ ಎನರ್ಜಿ ರಿಚ್ ಮಾಲಿಕ್ಯೂಲ್, ಅದೇ ರೀತಿ NADH ಆಲ್ಸೋ ಇಸ್ ಅನ್ ಎನರ್ಜಿ ರಿಚ್ ಮಾಲಿಕ್ಯೂಲ್. ATPಗೆ NADHಗೆ ಏನು ಡಿಫ್ರೆನ್ಸ್ ಅಂತ ಅಂದರೆ, ATPನ ನೀವು ಡೈರೆಕ್ಟ್ ಆಗಿ ಮನಿ ಕರೆನ್ಸಿ ಥರ ಯೂಸ್ ಮಾಡ್ಬೋದು. ATPನ ನೀವು ಕ್ಯಾಶ್ ಥರ ಅನ್ಕೊಳ್ಳಿ. NADH ಇಸ್ ಲೈಕ್ ಅ ಚೆಕ್ ಕೊಟ್ಟರು ಅದು ಹಣ ಕೊಟ್ಟ ಹಾಗೆ. ಆದರೆ ಚೆಕ್ನ ಡೈರೆಕ್ಟಾಗಿ ನೀವು ಅಂಗಡಿಗೆ ಹೋಗಿ ಕೊಟ್ಬಿಟ್ಟು ನನಗೆ ಗ್ರೋಸರೀಸ್ ಕೊಡಿ ಅಂದರೆ ಆಗೋದಿಲ್ಲ. ಚೆಕ್ನ ಹಣಕ್ಕೆ ಕನ್ವರ್ಟ್ ಮಾಡಬೇಕಂದ್ರೆ ನೀವು ಬ್ಯಾಂಕಿಗೆ ಹೋಗಬೇಕಾಗತ್ತೆ. ಅದೇ ರೀತಿ NADH ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ATP ಇಫ್ ಇಟ್ ಗೋಸ್ ಟು ದ ಬ್ಯಾಂಕ್. ಆ ಬ್ಯಾಂಕ್ ಎಲ್ಲಿದೆ? ಆ ಬ್ಯಾಂಕ್ ಇರೋದು ಮೈಟೊಕಾಂಡ್ರಿಯಾ ಒಳಗಡೆ. ಈವರೆಗೆ ನಾವು ಏನೆಲ್ಲ ಪ್ರಾಸೆಸ್ ಕಲ್ತ್ವಿ ಗ್ಲೈಕಾಲಿಸಿಸ್ದು, ಇದಿಷ್ಟು ನಡೀತಾ ಇರೋದು ಸೈಟೋಪ್ಲಾಸಮ್ನಲ್ಲಿ.
ಗ್ಲೈಕಾಲಿಸಿಸ್ ನಲ್ಲಿ ಏನ್ NADH ಪ್ರೊಡ್ಯೂಸ್ ಆಗುತ್ತೆ ಅದು ಮೈಟೋಕಾಂಡ್ರಿಯಾಗ ಹೋದಾಗ ಮೈಟೋಕಾಂಡ್ರಿಯಾಲಿ NADH ಇಂದ ATP ಪ್ರೊಡ್ಯೂಸ್ ಆಗುತ್ತೆ. ಎಕ್ಸಾಕ್ಟ್ಲಿ ಹೆಂಗ್ ಪ್ರೊಡ್ಯೂಸ್ ಆಗುತ್ತೆ ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ಕಲ್ತ್ಕೊಳ್ಳೋಣ. ಓಕೆ, ಫಾರ್ ನೌ ರಿಮೆಂಬರ್ ದಟ್ NADH ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸೆಲ್. ಅದರಿಂದ ಕೂಡ ನಾವು ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ. ಓಕೆ, ಸೊ ಇದು ನಮ್ಮ ಸೆಕೆಂಡ್ ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲಿ ನಾವು ಗಮನ ಏನ್ ಇಡಬೇಕು ಅಂತ ಅಂದ್ರೆ 3 ವಿಷಯ. ಮೊದಲನೇದು, ದಿಸ್ ಇಸ್ ದ ಸ್ಟೆಪ್ ಇನ್ ವಿಚ್ ಆಕ್ಸಿಡೇಷನ್ ಇಸ್ ಟೇಕಿಂಗ್ ಪ್ಲೇಸ್. ಗ್ಲಿಸರಾಲ್ಡಿಹೈಡ್ ಇಂದ ಆಸಿಡ್ ಆಗ್ತಾ ಇರುವಂತಹ ಸ್ಟೆಪ್ ಇದು. ಸೆಕೆಂಡ್ ಸ್ಟೆಪ್, ಇಲ್ಲಿ ಫಾಸ್ಫೋಗ್ಲಿಸರಾಲ್ಡಿಹೈಡ್ ಫಾಸ್ಫೋಗ್ಲಿಸರಿಕ್ ಆಸಿಡ್ ಆಗ್ತಾ ಇದೆ. ಫಾಸ್ಫೋಗ್ಲಿಸರಾಲ್ಡಿಹೈಡ್ ಅಲ್ಲಿ ಒಂದೇ ಫಾಸ್ಫೇಟ್ ಇತ್ತು. 1,3-bis ಫಾಸ್ಫೋಗ್ಲಿಸರಿಕ್ ಆಸಿಡ್ ಅಲ್ಲಿ 2 ಫಾಸ್ಫೇಟ್ ಇದೆ. ಆ ಎಕ್ಸ್ಟ್ರಾ ಫಾಸ್ಫೇಟ್ ಎಲ್ಲಿಂದ ಬಂತು? ಪ್ರೀವಿಯಸ್ ಟೈಮ್ ಅಲ್ಲಿ ATP ಯೂಸ್ ಆಗಿದ ಹಾಗೆ ಇಲ್ಲಿ ATP ಯೂಸ್ ಆಗೋದಿಲ್ಲ. H3PO4 ಫಾಸ್ಫೋರಿಕ್ ಆಸಿಡ್ ನಿಂದ ಇಲ್ಲಿ 1,3-bis ಫಾಸ್ಫೋಗ್ಲಿಸರಿಕ್ ಆಸಿಡ್ ಆಗುತ್ತೆ. ಇದು ನಮ್ಮ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ದಿಸ್ 6th ಸ್ಟೆಪ್. ಥರ್ಡ್ ಪಾಯಿಂಟ್ ಏನು ಅಂತ ಅಂದ್ರೆ NAD+ ಏನಿದೆ ಅದು NADH ಪ್ಲಸ್ H+ ಗೆ ಕನ್ವರ್ಟ್ ಆಗುತ್ತೆ. ಹೆಂಗಾಯ್ತು? ಈ NAD+ ಮಾಲಿಕ್ಯೂಲ್ಗೆ ಫಾಸ್ಫೋಗ್ಲಿಸರಾಲ್ಡಿಹೈಡ್ 2 ರೆಡ್ಯೂಸಿಂಗ್ ಈಕ್ವಿವೆಲೆಂಟ್ಸ್ ನ ಹೈಡ್ರೋಜನ್ ಫಾರ್ಮ್ ಅಲ್ಲಿ ಕೊಡುತ್ತೆ. ಈ 2 ಹೈಡ್ರೋಜನ್, ಒಂದು ಹೈಡ್ರೈಡ್ ಅಯಾನ್ ಇರುತ್ತೆ, ಒಂದು ಪ್ರೋಟಾನ್ ಇರುತ್ತೆ. ಹೈಡ್ರೈಡ್ ಅಯಾನ್ NAD+ ಜೊತೆ ಕಂಬೈನ್ ಆಗಿ NADH ಫಾರ್ಮ್ ಆಗುತ್ತೆ, ಪ್ಲಸ್ ಒಂದು H+ ಹಂಗೆ ಸೈಟೋಪ್ಲಾಸಮ್ ನಲ್ಲೇ ಉಳ್ಕೊಂಡಿರುತ್ತೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ the 6th step of glycolysis, which is very very important. ಇದಾದ ನಂತರ ಏನಾಗುತ್ತೆ ನೋಡೋಣ. ಈ 1,3-bis phosphoglyceric acid ಏನಾಗಿದೆ, this will get converted into 3-phosphoglyceric acid. ಒಂದು ಮಾಲಿಕ್ಯೂಲ್ ಅಲ್ಲಿ 2 ಫಾಸ್ಫೇಟ್ ಇತ್ತು, ಇವಾಗ ಥರ್ಡ್ ಕಾರ್ಬನ್ ಮಾತ್ರ ಫಾಸ್ಫೇಟ್ ಇದೆ. ಆ ಎಕ್ಸ್ಟ್ರಾ ಫಾಸ್ಫೇಟ್ ಏನಾಯ್ತು? ಎಕ್ಸ್ಟ್ರಾ ಫಾಸ್ಫೇಟ್ ವಾಸ್ ಯೂಸ್ಡ್ ಇನ್ ದ ಸಿಂಥಸಿಸ್ ಆಫ್ ATP. ಒಂದು ADP ಮಾಲಿಕ್ಯೂಲ್ will take up the phosphate from this and form ATP molecule. This is what will happen during the 7th step. ಇದಾದ ನಂತರ 3-phosphoglyceric acid ಇಂದ 2-phosphoglyceric acid ಆಗುತ್ತೆ. phosphoglyceric acid ಇಂದ phosphoenol pyruvate ಆಗುತ್ತೆ. phosphoenol pyruvate ಇಂದ ಪೈರುವಿಕ್ ಆಸಿಡ್ಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿಂದನೂ ತಗೊಂಡು ಫಾಸ್ಫೋಗ್ಲಿಸರಾಲ್ಡಿಹೈಡ್ ಇಂದ ಕೂಡ ಇದೆಲ್ಲ ಕೂಡ 3 ಕಾರ್ಬನ್ ಕಾಂಪೌಂಡ್ಸ್. ಕಾರ್ಬನ್ ನಂಬರ್ ಅಲ್ಲಿ ಯಾವುದೇ ಚೇಂಜ್ ಇಲ್ಲ, ಚೇಂಜ್ ಆಗ್ತಾ ಇರೋದು ಬರೀ ಫಾಸ್ಫೇಟ್ಸ್. ಹಾಗೇನೆ ಇಲ್ಲಿ ಪ್ರತಿಯೊಂದು ಮಾಲಿಕ್ಯೂಲು 2 ಇರುತ್ತೆ. ಯಾಕೆಂದ್ರೆ ನಾನು ಹೇಳಿದ ಹಾಗೆ ನಮ್ಮ 5th ಸ್ಟೆಪ್ ಅಲ್ಲಿ DHAP ಗೆಟ್ಸ್ ಕನ್ವರ್ಟೆಡ್ ಟು PgAl. ಇಲ್ಲಿ 2 PgAl ಇರುತ್ತೆ. ಇದಾದ ಎಲ್ಲ ಸ್ಟೆಪ್ಸ್ ಆದ್ಮೇಲೂ ಕೂಡ 2 ಮಾಲಿಕ್ಯೂಲ್ಸ್ ಆಫ್ ದೀಸ್ ಇಂಟರ್ಮೀಡಿಯೇಟ್ಸ್ ನ ನೀವು ನೋಡಬಹುದು. ಓಕೆ, ಇಲ್ಲಿ 3-phosphoglyceric ಆಸಿಡ್ ಇತ್ತು, 2-phosphoglyceric ಆಸಿಡ್ ಆಯ್ತು. ಇಲ್ಲಿ ಯಾವುದೇ ರೀತಿಯ ಚೇಂಜ್ ಇಲ್ಲ, ಬರೀ ಪೊಸಿಷನಲ್ ಐಸೋಮರ್ಸ್ ಇದೆ 2. ಥರ್ಡ್ ಕಾರ್ಬನ್ ಅಲ್ಲಿ ಅಟ್ಯಾಚ್ ಆಗಿದ್ದ ಫಾಸ್ಫೇಟ್ ಗ್ರೂಪ್ ಚೇಂಜ್ ಆಗಿ ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಅದಕ್ಕೆ ನಾವು 2-phosphoglyceric ಆಸಿಡ್ ಅಂತ ಕರಿತೀವಿ. ಇದಾದ ನಂತರ ಫಾಸ್ಫೋಗ್ಲಿಸರಿಕ್ ಆಸಿಡ್ ಫಾಸ್ಫೋಇನಾಲ್ ಪೈರುವೇಟ್ ನ ಫಾರ್ಮ್ ಮಾಡುವಾಗ ಒಂದು ವಾಟರ್ ಮಾಲಿಕ್ಯೂಲ್ ಇಸ್ ರಿಲೀಸ್ಡ್. ಅದಾದ್ಮೇಲೆ ಫಾಸ್ಫೋಇನಾಲ್ ಪೈರುವೇಟ್ ಅಲ್ಲಿ ಫಾಸ್ಫೇಟ್ ಇದೆ, ಪೈರುವಿಕ್ ಆಸಿಡ್ ನಲ್ಲಿ ಫಾಸ್ಫೇಟ್ ಇಲ್ಲ. ಆ ಫಾಸ್ಫೇಟ್ ಎಲ್ಲಿ ಹೋಯ್ತು? ಇಟ್ ಈಸ್ ಯೂಸ್ಡ್ ಇನ್ ದ ಫಾರ್ಮೇಶನ್ ಆಫ್ ATP ಅಗೇನ್. ADP ಇರೋದು ಇಲ್ಲಿಂದ ಒಂದು ಫಾಸ್ಫೇಟ್ ನ ತಗೊಳುತ್ತೆ, ATP ನ ಸಿಂಥಸೈಸ್ ಮಾಡುತ್ತೆ. ಹಾಗಾಗಿ ನಿಮ್ಗೆ ಇವಾಗ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈ ಸ್ಟೆಪ್ ಅಲ್ಲಿ ನೋಡಿ, ATP ಬ್ರೇಕ್ ಡೌನ್ ಆಗಿ ADP ಫಾರ್ಮ್ ಆಗ್ತಾ ಇದೆ, ATP ಬ್ರೇಕ್ ಡೌನ್ ಆಗಿ ADP ಫಾರ್ಮ್ ಆಗ್ತಾ ಇದೆ. ಸೊ ATP ಯೂಸ್ ಆಗ್ತಾ ಇದೆ, 2 ATP ಯೂಸ್ ಆಗಿತ್ತು. ಈ ನೆಕ್ಸ್ಟ್ 5 ಸ್ಟೆಪ್ಸ್ ನಲ್ಲಿ ನೋಡಿ, ADP ಇಂದ ATP ಫಾರ್ಮ್ ಆಗ್ತಾ ಇದೆ 2 ಕಡೆ. 7th ಸ್ಟೆಪ್ ನಲ್ಲಿ 9th ಸ್ಟೆಪ್ ನಲ್ಲಿ ADP ಇಂದ ATP ಫಾರ್ಮ್ ಆಗ್ತಾ ಇದೆ. ಇಲ್ಲಿ 2 ಮಾಲಿಕ್ಯೂಲ್ಸ್ ಇರೋದ್ರಿಂದ ಪ್ರತಿ ಮಾಲಿಕ್ಯೂಲ್ಗೆ ಒಂದು ATP ಅಂತ ಅನ್ಕೊಂಡ್ರೆ ಟೋಟಲಿ ನಮಗೆ ಪೇ ಆಫ್ ಫೇಸ್ ನಲ್ಲಿ 4 ATP ಸಿಂಥಸಿಸ್ ಆಗುತ್ತೆ. ಇನಿಷಿಯಲ್ 5 ಸ್ಟೆಪ್ಸ್ ನಲ್ಲಿ 2 ATP ಯೂಸ್ ಆಗಿತ್ತು.
ಮತ್ತೆ ಈ ಫೈನಲ್ 5 ಸ್ಟೆಪ್ಸ್ನಲ್ಲಿ 4 ATP ಸಿಂಥಸೈಸ್ ಆಗಿದೆ. ಸೊ ಟೋಟಲಿ ನಾವು ನೋಡಿದ್ರೆ 2 ATP ಯೂಸ್ ಆಗಿತ್ತು, ಡಬಲ್ ನಮಗೆ ವಾಪಸ್ ಬಂದಿದೆ. ಸೊ ಇದು 100% ರಿಟರ್ನ್ ತರ ನಾವು ಅನ್ಕೊಳ್ಬೋದು. ಆದ್ರೆ ನಾವು ನೆಟ್ ATP ಗೇನ್ ಎಷ್ಟಾಯ್ತು ಅಂತ ಅಂದ್ರೆ ಬೈ ಗ್ಲೈಕಾಲಿಸಿಸ್ ವಿ ವುಡ್ ಹ್ಯಾವ್ ಗೇನ್ಡ್ 2 ATPs. ಓಕೆ, ಸೊ ದಿಸ್ ಇಸ್ ಅಬೌಟ್ ಗ್ಲೈಕಾಲಿಸಿಸ್. ಫಸ್ಟ್ ಗ್ಲೂಕೋಸ್ ಇರುತ್ತೆ, ಗ್ಲೂಕೋಸ್ ಇಂದ ಗ್ಲೂಕೋಸ್ 6 ಫಾಸ್ಫೇಟ್ ಆಗುತ್ತೆ, ಗ್ಲೂಕೋಸ್ 6 ಫಾಸ್ಫೇಟ್ ಟು ಫ್ರಕ್ಟೋಸ್ 6 ಫಾಸ್ಫೇಟ್, ಫ್ರಕ್ಟೋಸ್ 6 ಫಾಸ್ಫೇಟ್ ಟು ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್, ಅದು ಸ್ಪ್ಲಿಟ್ ಆಗುತ್ತೆ, DHAP PGAL ಫಾರ್ಮ್ ಆಗುತ್ತೆ, DHAP ಕೂಡ PGAL ಕನ್ವರ್ಟ್ ಆಗುತ್ತೆ. PGAL ಇಸ್ ನಥಿಂಗ್ ಬಟ್ ಫಾಸ್ಫೋಗ್ಲಿಸರಾಲ್ಡಿಹೈಡ್. ಇದು ಫಸ್ಟ್ 5 ಸ್ಟೆಪ್ಸ್. ಫಾಸ್ಫೋಗ್ಲಿಸರಾಲ್ಡಿಹೈಡ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1,3 ಬಿಸ್ ಫಾಸ್ಫೋಗ್ಲಿಸರಿಕ್ ಆಸಿಡ್ ನ ಫಾರ್ಮ್ ಮಾಡುತ್ತೆ. ಫಾಸ್ಫೇಟ್ ಇದಕ್ಕೆ ಬರೋದು ಫಾಸ್ಫೋರಿಕ್ ಆಸಿಡ್ ನಿಂದ, ಈ ಸ್ಟೆಪ್ ನಲ್ಲಿ ಆಕ್ಸಿಡೇಷನ್ ನಡೆಯೋದು, ಹಾಗೇನೆ 1 ಮಾಲಿಕ್ಯೂಲ್ ಆಫ್ ಎನರ್ಜಿ ರಿಚ್ NADH ಕೂಡ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಪ್ರತಿ ಫಾಸ್ಫೋಗ್ಲಿಸರಾಲ್ಡಿಹೈಡ್ ಬಿಸ್ಫಾಸ್ಫೋಗ್ಲಿಸರಿಕ್ ಆಸಿಡ್ ಆಗುವಾಗ ಒಂದು NADH ಫಾರ್ಮ್ ಆಗುತ್ತೆ. ಸೊ 2ರಿಂದ 2 NADH ಫಾರ್ಮ್ ಆಗಿರುತ್ತೆ. ಈ 2 NADH ಏರೋಬಿಕ್ ರೆಸ್ಪಿರೇಷನ್ ಅಂಡರ್ಗೋ ಮಾಡಿ ಏನಾದ್ರೂ ಮೈಟೋಕಾಂಡ್ರಿಯಾ ಒಳಗಡೆ ಹೋದ್ರೆ ಪ್ರತಿ NADH ಇಂದ ನಮಗೆ 3 ATP ಸಿಗುತ್ತೆ. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ಕಲ್ತ್ಕೊಳ್ಳೋಣ. ಓಕೆ, ಫಾರ್ ನೌ ಜಸ್ಟ್ ರಿಮೆಂಬರ್ ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ outcome of glycolysis procedure or pathway. 1,3 bisphosphoglyceric acid 3 phosphoglyceric acid ಆಗುತ್ತೆ, 3 phosphoglyceric acid ಐಸೋಮರೈಸ್ ಆಗಿ 2 phosphoglyceric acid ಆಗುತ್ತೆ, 2 phosphoglyceric acid ಫಾಸ್ಫೋಯಿನಾಲ್ ಪೈರುವೇಟ್ ಆಗುತ್ತೆ, ಫಾಸ್ಫೋಯಿನಾಲ್ ಪೈರುವೇಟ್ ಪೈರುವಿಕ್ ಆಸಿಡ್ ಆಗುತ್ತೆ. ಫಾಸ್ಫೋಯಿನಾಲ್ ಪೈರುವೇಟ್ ನ ನಾವು ಫೋಟೋಸಿಂಥಸಿಸ್ ಅಲ್ಲೂ ಕಲ್ತಿದ್ವಿ, ನೆನಪಿದ್ಯಾ? C4 ಪಾತ್ವೆ ಅದೆಲ್ಲ ಕಲಿಯುವಾಗ. Okay, so this is basically what happens during glycolysis. One important thing that you should remember is the site of glycolysis. Yella living organisms nallu kuda glycolysis to site is the cytoplasm. Glycolysis ge yenella enzymes beku adella cytoplasm nalle irodu. Okay, so this is what happens during glycolysis. Iga at the end of glycolysis pyruvic acid form aitu. Haudalva? This is the end product of glycolysis. ಈ ಗ್ಲೈಕಾಲಿಸಿಸ್ ಆದಮೇಲೆ ನಮಗೆ 2 ಮಾಲಿಕ್ಯೂಲ್ ಗ್ಲೂಕೋಸ್ ಯೂಸ್ ಆಯಿತು. 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ನಿಂದ ನಮಗೆ 2 ಮಾಲಿಕ್ಯೂಲು ಪೈರುವಿಕ್ ಆಸಿಡ್ ಸಿಕ್ತು. ಓವರ್ ಆಲ್ ನೆಟ್ ಗೇನ್ ನೋಡಿದ್ರೆ 2 ADP ಮಾಲಿಕ್ಯೂಲ್ಸ್ ನಿಂದ 2 ATP ಮಾಲಿಕ್ಯೂಲ್ ಸಿಕ್ತು. 2 NAD+ ನಿಂದ 2 NADH plus H+ ಸಿಕ್ತು. So this is basically what happened in glycolysis. 1 ಗ್ಲೂಕೋಸ್ ಮಾಲಿಕ್ಯೂಲ್ ನಿಂದ ನಮಗೆ 2 ಪೈರುವಿಕ್ ಆಸಿಡ್ ಸಿಕ್ತು. ಈ ಪೈರುವಿಕ್ ಆಸಿಡ್ ಏನ್ ಪ್ರೊಡ್ಯೂಸ್ ಆಗಿದೆ ಗ್ಲೈಕೋಲಿಸಿಸ್ ನ ಎಂಡ್ ಅಲ್ಲಿ, ಮುಂದೆ ಅದರದ್ದು ಏನು ಫಂಕ್ಷನ್, ಅದರದ್ದು ಫೇಟ್ ಏನಾಗುತ್ತೆ ಎಕ್ಸಾಕ್ಟ್ಲಿ. 3 ಪಾತ್ವೇನ ಅಂಡರ್ಗೋ ಮಾಡ್ಬೋದು ಅಥವಾ 3 ರೀತಿಯಲ್ಲಿ ಬಿಹೇವ್ ಮಾಡ್ಬೋದು ಪೈರುವಿಕ್ ಆಸಿಡ್, ಡಿಪೆಂಡಿಂಗ್ ಅಪಾನ್ ದ ಕಂಡೀಷನ್ಸ್ ಇನ್ ದ ಸೆಲ್ ಆರ್ ಡಿಪೆಂಡಿಂಗ್ ಅಪಾನ್ ದಿ ಆರ್ಗ್ಯಾನಿಸಮ್. ಆ 3 ಏನಾಗ್ಬೋದು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ. ಸೊ ದಿಸ್ ಪೈರುವಿಕ್ ಆಸಿಡ್ ಕ್ಯಾನ್ undergo alcoholic fermentation or it can undergo lactic acid fermentation or it can undergo aerobic respiration. Alcoholic fermentation ಮತ್ತೆ lactic acid fermentation ಗೆ oxygen use ಆಗೋದಿಲ್ಲ. So here oxygen is not used, it is an anaerobic process. Here also oxygen is not used, it is anaerobic. In aerobic respiration, name itself indicates oxygen will be used and it is an aerobic process.
ಆಲ್ಕೋಹಾಲಿಕ್ ಫರ್ಮೆಂಟೇಷನ್ನ ನಾವು ಈಸ್ಟ್ ಅಲ್ಲಿ ನೋಡ್ಬೋದು. ಓಕೆ, ಸೊ ಯು ಕ್ಯಾನ್ ಸಿ ದ್ಯಾಟ್ ಇನ್ ಈಸ್ಟ್ ಏನು ಎಕ್ಸಾಕ್ಟ್ಲಿ ಇಲ್ಲಾಗುತ್ತೆ ಅಂದರೆ ಪೈರುವಿಕ್ ಆಸಿಡ್ ಏನು ಫಾರ್ಮ್ ಆಗಿತ್ತು, ಈ ಪೈರುವಿಕ್ ಆಸಿಡ್ will get converted to, it will rather get reduced to ethanol or ethyl alcohol. ಹಾಗಾಗಿ ಇದಕ್ಕೆ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಕರೆಯೋದು. ಪೈರುವಿಕ್ ಆಸಿಡ್ಗೆ ನಮ್ಮ ಹತ್ರ 3 ಕಾರ್ಬನ್ ಇತ್ತು, ಈಥೈಲ್ ಆಲ್ಕೋಹಾಲ್ಗೆ 2 ಕಾರ್ಬನ್ ಇರುತ್ತೆ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಆಗಿ ರಿಲೀಸ್ ಆಗುತ್ತೆ. ಈ ಪ್ರಾಸೆಸ್ನಲ್ಲಿ NADH ಯೂಸ್ ಆಗುತ್ತೆ. ಸೊ NADH will get used up and will produce NAD plus. NADH and H plus ಇಂದ ನಮಗೆ NAD plus ಸಿಗುತ್ತೆ. ಇದೇ ಪರ್ಪಸ್ ಅಥವಾ ಈ ಪ್ರಾಸೆಸ್ನಿಂದಾನೇ ನಮಗೆ ಆಲ್ಕೋಹಾಲಿಕ್ ಬೆವರೇಜಸ್ ಎಲ್ಲ ಈಸ್ಟಿಂದ ಸಿಗೋದು. ಸೊ ಅದೇನು ಸಬ್ಸ್ಟ್ರೇಟ್ ನಾವು ಕೊಡ್ತೀವಿ ಅದ್ರ ಮೇಲೆ ಆಕ್ಟ್ ಮಾಡಿ ಆನೆರೋಬಿಕ್ ರೆಸ್ಪಿರೇಷನ್ ಪರ್ಫಾರ್ಮ್ ಮಾಡುತ್ತೆ ಆಕ್ಸಿಜನ್ ಇಲ್ಲದೆ ಇರೋ ಟೈಮ್ನಲ್ಲಿ, ಅದರಿಂದ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಎಥನಾಲ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಬೈ ಪೈರುವಿಕ್ ಆಸಿಡ್ ಬೈ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಈ ಪ್ರಾಸೆಸ್ಗೆ ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮ್ ಹೆಸರು ಪೈರುವಿಕ್ ಆಸಿಡ್ ಡಿಕಾರ್ಬಾಕ್ಸಿಲೇಸ್, ಇನ್ನೊಂದು ಆಲ್ಕೋಹಾಲ್ ಡಿಹೈಡ್ರೋಜನೇಸ್. ದಟ್ ಈಸ್ ಅಬೌಟ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಈಗ ನಾವು ನಮ್ಮ ಸೆಕೆಂಡ್ ಟೈಪ್ನ ನೋಡೋಣ. This is the first one, this is the second one. ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಅಲ್ಲಿ ಏನಾಗುತ್ತೆ ಅಂದರೆ ಪೈರುವಿಕ್ ಆಸಿಡ್ ಏನು ಪ್ರೊಡ್ಯೂಸ್ ಆಗಿತ್ತು, ಈ ಪೈರುವಿಕ್ ಆಸಿಡ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಲ್ಯಾಕ್ಟಿಕ್ ಆಸಿಡ್. ಇಲ್ಲಿ ಪೈರುವಿಕ್ ಆಸಿಡ್ಗೂ ಕೂಡ 3 ಕಾರ್ಬನ್ಸ್, ಲ್ಯಾಕ್ಟಿಕ್ ಆಸಿಡ್ನಲ್ಲೂ ಕೂಡ 3 ಕಾರ್ಬನ್ಸ್, ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಲ್ಲ. ಆದರೆ ಇಲ್ಲಿನ ಥರಾನೇ NADH will get converted or oxidized into NAD plus. ಈ ರಿಯಾಕ್ಷನ್ಗೂ ಕೂಡ ಎನ್ಸೈಮ್ಸ್ ಬೇಕು. ಎನ್ಸೈಮ್ ಹೆಸರು ಲ್ಯಾಕ್ಟೇಟ್ ಡಿಹೈಡ್ರೋಜನೇಸ್. ಇದು ಎಲ್ಲೆಲ್ಲಿ ನಡೆಯುತ್ತೆ? ಕೆಲವೊಂದು ಬ್ಯಾಕ್ಟೀರಿಯಾಲ್ ನೋಡ್ಬೋದು, ಹಾಗೇನೆ ನಾವು ಆನಿಮಲ್ ಸೆಲ್ಸ್ನ ಕನ್ಸಿಡರ್ ಮಾಡಿದ್ರೆ ನಮ್ಮ ಮಸಲ್ ಸೆಲ್ಸ್ ಅಲ್ಲಿ ನೋಡ್ಬೋದು. ಎಕ್ಸಸೈಸ್ ಮಾಡುವಾಗ ಬ್ರೀದಿಂಗ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನೀವು ಯೋಗ ಯಾವಾಗಲಾದರೂ ಟ್ರೈ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಯೋಗ ಯಾವ ಪೋಸ್ಚರ್ ಮಾಡುವಾಗ, ಯಾವ ಆಸನ ಮಾಡುವಾಗ ಕೂಡ ಯಾವಾಗ ಇನ್ಹೇಲ್ ಮಾಡ್ತೀರಾ, ಯಾವಾಗ ಎಕ್ಸ್ಹೇಲ್ ಮಾಡ್ತೀರಾ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಮ್ಮೆ ನಾವು ಎಕ್ಸಸೈಸ್ ಮಾಡ್ತಾ ಇರುವಾಗ ಬ್ರೀದಿಂಗ್ ಸರಿಯಾಗಿ ಮಾಡ್ತಿರೋದ್ರಿಂದ ನಾವು ಓಡೋದಕ್ಕೆ ಅಥವಾ ಏನೇ ಎಕ್ಸಸೈಸ್ ಮಾಡೋದಕ್ಕೂ ಕೂಡ ಮಸಲ್ಸ್ ಕಂಟ್ರಾಕ್ಟ್ ಆಗುತ್ತೆ. ಮೂವ್ಮೆಂಟ್ ಮಾಡಬೇಕಂದ್ರೆ ಮಸಲ್ ಕಂಟ್ರಾಕ್ಟ್ ಆಗುತ್ತೆ. ಮಸಲ್ ಕಂಟ್ರಾಕ್ಷನ್ಗೆ ಎನರ್ಜಿ ಬೇಕು ATP ಇಂದ. ATP ಇಂದ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಏರೋಬಿಕ್ ರೆಸ್ಪಿರೇಷನ್ ಆಗಬೇಕು. ಏರೋಬಿಕ್ ರೆಸ್ಪಿರೇಷನ್ ಆಗಬೇಕು ಅಂದರೆ ಆಕ್ಸಿಜನ್ ಬೇಕು. ನಾವು ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ನ ತಗೊಳ್ತಾ ಇಲ್ಲ, ಬ್ರೀದಿಂಗ್ ಏನು ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದರೆ ನಮ್ಮ ಮಸಲ್ಸ್ಗೆ ಎನರ್ಜಿ ಬೇಕಾಗಿರೋ ಟೈಮಲ್ಲಿ ಆಕ್ಸಿಜನ್ ಸಿಗೋದಿಲ್ಲ. ಹಾಗಾಗಿ ಅದು ಏರೋಬಿಕ್ ರೆಸ್ಪಿರೇಷನ್ ಪರ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಇಟ್ ವಿಲ್ ಪರ್ಫಾರ್ಮ್ ಆನೆರೋಬಿಕ್ ರೆಸ್ಪಿರೇಷನ್ ಇನ್ ದ ಫಾರ್ಮ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್. ಸೊ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಆದಾಗ ಸ್ವಲ್ಪ ಎನರ್ಜಿನ ರಿಲೀಸ್ ಮಾಡುತ್ತೆ. ಲ್ಯಾಕ್ಟಿಕ್ ಆಸಿಡ್ ಎಂಡ್ ಪ್ರಾಡಕ್ಟ್ ಆಗಿ ಫಾರ್ಮ್ ಆಗುತ್ತೆ. ಸೊ ಈ ಲ್ಯಾಕ್ಟಿಕ್ ಆಸಿಡ್ ಅಕ್ಯುಮುಲೇಟ್ ಆದಾಗ ಯೂಶಲಿ ನಮ್ಮ ಬಾಡಿಯಲ್ಲಿ ಮಸಲ್ಸ್ದು ಕ್ರಾಂಪ್ಸ್ ಎಲ್ಲ ನಾವು ಫೀಲ್ ಮಾಡ್ತೀವಲ್ವಾ, ದಟ್ ಇಸ್ ಬಿಕಾಸ್ ಆಫ್ ಅಕ್ಯುಮುಲೇಷನ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಇನ್ ದ ಮಸಲ್ಸ್ ಅಂತ ಕೂಡ ಹೇಳ್ತಾರೆ. Okay, so that's about lactic acid. Now let's talk about aerobic respiration. Aerobic respiration ಅಲ್ಲಿ ಆಕ್ಸಿಜನ್ ಯೂಸ್ ಆಗಿರುತ್ತೆ.
ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ವಿ ವಿಲ್ ಲರ್ನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಕೆಲವೊಂದು ಬ್ಯಾಕ್ಟೀರಿಯಾ ಕೂಡ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ನ ನಡೆಸುತ್ತೆ. ಅಂಥ ಬ್ಯಾಕ್ಟೀರಿಯಾಲಿ ಲ್ಯಾಕ್ಟಿಕ್ ಆಸಿಡ್ ಇಸ್ ದ ಎಂಡ್ ಪ್ರಾಡಕ್ಟ್ ಆಫ್ anaerobic respiration. ಇದೆರಡು ತುಂಬ ಬ್ಯಾಡ್ ಫಾರ್ ದ ಸೆಲ್ ಬಿಕಾಸ್ ಇಟ್ ಪ್ರೊಡ್ಯೂಸಸ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್, ಆಲ್ಕೋಹಾಲ್ ಮತ್ತು ಆಸಿಡ್, ಲ್ಯಾಕ್ಟಿಕ್ ಆಸಿಡ್ ಎರಡು ಕೂಡ ಟಾಕ್ಸಿಕ್ ಸಬ್ಸ್ಟೆನ್ಸಸ್. ಹಾಗೇನೆ ಇಟ್ ವಿಲ್ ನಾಟ್ ಪ್ರೊಡ್ಯೂಸ್ ಮಚ್ ಎನರ್ಜಿ. ಸೊ ಕಂಪೇರ್ ಟು ಏರೋಬಿಕ್ ರೆಸ್ಪಿರೇಷನ್, ಆನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ತುಂಬಾ ಕಡಿಮೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ನೀವು ನೋಡಿದ ಹಾಗೆ ಗ್ಲೈಕೋಲಿಸಿಸ್ ನಲ್ಲಿ NADH ಪ್ರೊಡ್ಯೂಸ್ ಆಯಿತು, ಇಲ್ಲಿ ಅದೇ NADH ಯೂಸ್ ಆಗೋಯ್ತು. ಸೊ ಪ್ರೊಡ್ಯೂಸ್ ಆಗಿದ್ದ ಆ ಚೆಕ್ ಕೂಡ ಯೂಸ್ ಆಗಲಿಲ್ಲ. ಆದರೆ ಏರೋಬಿಕ್ ರೆಸ್ಪಿರೇಷನ್ ಆದರೆ ಮೈಟೊಕಾಂಡ್ರಿಯಾ ಒಳಗಡೆ ಆ ಚೆಕ್ ಕೂಡ ಕನ್ವರ್ಟ್ ಆಗಿ ಫರ್ದರ್ ATP ನ ಸಿಂಥಸೈಸ್ ಮಾಡುತ್ತೆ. ಸೊ ಎಕ್ಸಾಕ್ಟ್ಲಿ ಅದು ಯಾವ ರೀತಿ ಆಗುತ್ತೆ ಅದನ್ನು ನಾವು ನೆಕ್ಸ್ಟ್ ಲೆಕ್ಚರಲ್ಲಿ ತಿಳ್ಕೊಳ್ಳೋಣ. ಸೊ ಇವತ್ತಿನ ಲೆಕ್ಚರ್ಗೆ ವಿ ವಿಲ್ ಫಿನಿಶ್ ಇಟ್ ಅಟ್ ದಿಸ್. ಇವತ್ತೇ ಗಮನ ಇಟ್ಟು ಅರ್ಥ ಮಾಡಿಕೊಂಡು ಈ ಸ್ಟೆಪ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಒಂದು 2-3 ಸಲ. ನೋಡೋದಕ್ಕೆ ಫಸ್ಟ್ ಟೈಮ್ ಸ್ವಲ್ಪ ಓವರ್ವೆಲ್ಮಿಂಗ್ ಅನ್ಸ್ಬೋದು, ಇಟ್ ಮೈಟ್ ಸೀಮ್ ಅ ಲಿಟಲ್ ಡಾಂಟಿಂಗ್, ಬಟ್ ನೀವೊಂದು 2-3 ಸಲ ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡಿಕೊಂಡ್ರೆ ಎಲ್ಲಿ ATP ಬಂತು, ಏನಕ್ಕೆ ಬಂತು, ಎಲ್ಲಿ NADH ಪ್ರೊಡ್ಯೂಸ್ ಆಯಿತು, ಏನಕ್ಕೆ ಪ್ರೊಡ್ಯೂಸ್ ಆಯಿತು, ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬ ಈಸಿ ಇರುತ್ತೆ ಗ್ಲೈಕಾಲಿಸಿಸ್ನ ಕಲ್ತ್ಕೊಳ್ಳೋದಕ್ಕೆ. ಓಕೆ, ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ಲೆಕ್ಚರ್. ಹೋಪ್ಫುಲಿ ನಿಮಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿದೆ ರೆಸ್ಪಿರೇಷನ್ದು ಇಂಟ್ರೊಡಕ್ಷನ್ ಮತ್ತು ಗ್ಲೈಕಾಲಿಸಿಸ್ ಪಾತ್ವೇ ಎಲ್ಲ ಹೇಗೆ ನಡೆಯುತ್ತೆ ಅಂತ. ಸೊ ವಿತ್ ದಿಸ್ ಐ ಎಂಡ್ ಟುಡೇಸ್ ಲೆಕ್ಚರ್ ಆ್ಯಂಡ್ ಐ ವಿಲ್ ಸೈನ್ ಆಫ್. ಧನ್ಯವಾದ. ಸಿ ಯು ಸೂನ್.